सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ತಾಯಿ ತುಷ್ಟಿ ಪುಷ್ಟಿ ಮತಿ ಧೃತಿ ಮೊದಲಾದ ಸಿದ್ಧಿಗಳನ್ನ ಅಥವಾ ಮೊದಲಾದ ಫಲಗಳನ್ನ ಅದನ್ನು ತನ್ನ ಮಾಲೆಯಾಗಿ ಹಾಕೊಂಡಿದ್ದಾಳೆ. ರುಂಡವನ್ನು ತನ್ನ ಮಾಲೆಯಾಗಿ ಹಾಕೊಂಡಿದ್ದಾಳೆ. ನಾವು ನಿನ್ನೆ ನೋಡಿಕೊಂಡಂತೆ ಅವಳು ರತ್ನ ಮಾಲೆಗಳನ್ನು ಹಾಕೊಂಡಿದ್ದಾಳೆ, ಪುಷ್ಪಮಾಲೆಗಳನ್ನು ಹಾಕೊಂಡಿದ್ದಾಳೆ. ಪರಮಾತ್ಮನನ್ನು ನಾವು ವರ್ಣನೆ ಮಾಡುವಾಗ ವನಮಾಲ ಅಂದ್ರೆ ವನ ಅಂತ ಹೇಳಿದ್ರೆ ಎಲ್ಲದರ ಒಂದು ಮಿಶ್ರಣ. ಈಗ ನಾವು ಹೇಳುವಂತೆ ಎಲ್ಲ ರೀತಿಯಾದಂತಹ ಮಾಲೆ, ಸುಮಮಾಲೆ, ರತ್ನಮಾಲೆ, ಮತ್ತೆ ವೈಡೂರ್ಯಗಳ ಮಾಲೆ, ವಜ್ರಮಾಲೆ, ಅಕ್ಷರಮಾಲೆ, ಈ ರೀತಿಯಾದ ಮಾಲೆಗಳಿಂದ ಶೋಭಿಸ್ತಾ ಇದ್ದಾಳೆ. ಹಾಗೆ ತುಷ್ಟಿ ಪುಷ್ಟಿ ಮತಿ ಧೃತಿ ನಂದಿನಿ ಕಾಂತಿ ಇದೆಲ್ಲದರ ಕೂಡ ತನ್ನ ಒಂದು ಮಾಲೆಯಾಗಿಟ್ಕೊಂಡು ತನ್ನನ್ನು ಆಶ್ರಯಿಸಿದವರಿಗೆ ಅದರ ಬೆಳಕನ್ನು ಕೊಡ್ತಿದ್ದಾಳೆ, ಅದರ ಫಲವನ್ನ ಕೊಡ್ತಾ ಇದ್ದಾಳೆ. ಹಾಗೆ ಇರುವ ಮಾಲಿನಿ ಅನ್ನುವುದು ಒಂದು ವಿದ್ಯೆ ಅನ್ನುವುದನ್ನ ನಾವು ಇವಾಗ ಪರಿಗಣಿಸಬೇಕು. ಮಾಲಿನಿ ಅನ್ನುವುದು ಕೂಡ ಒಂದು ವಿದ್ಯೆ ಅಂದ್ರೆ ಉಪಾಸನೆ ಮಾಡುವುದಕ್ಕಿರುವಂತ ವಿಚಾರ ಅಂತ. ವಿದ್ಯಾ ಅಂದಾಗ ಏನದು? ಪೆಟ್ಟಿಗೆಯಲ್ಲಿಟ್ಟು ಪೂಜೆ ಮಾಡೋದಾ, ಬೀರುಲ್ಲಿಟ್ಟು ಬೀಗ ಹಾಕಿ ರಕ್ಷಣೆ ಮಾಡೋದಾ? ಅಲ್ಲ ತಾನೆ. ವಿದ್ಯೆ ಅಂದ್ರೆ ಅನುಷ್ಠಾನ ಮಾಡೋದು, ಓದೋದು, ಅದನ್ನ ಪ್ರಾಕ್ಟಿಕಲಿ ತಂದುಕೊಳ್ಳೋದು. ಆ ರೀತಿ ಇದು ಮಾಲಿನಿ ಅನ್ನುವುದು ಒಂದು ವಿದ್ಯೆ. ಆ ಮಾಲಿನಿ ಅನ್ನುವುದು ಒಂದು, ಈಗ ನಾವು ಹೇಳಿದಂತೆ ಮಂತ್ರರಾಜ. ಮಂತ್ರರಾಜ ಅಂದ್ರೆ ಸಮಸ್ತವನ್ನ ನಾವು ಸ್ತವರಾಜ ಅಂತ ಕೇಳಿರ್ತೇವೆ. ಏನು? ಭೀಷ್ಮ ಸ್ತವರಾಜ, ರಾಮಸ್ತವರಾಜ, ಹೀಗೆ ಸ್ತವರಾಜಗಳಿದೆ. ಸ್ತವರಾಜ ಅಂದ್ರೆ ಸಮಸ್ತವನ್ನು ಕೂಡ ಪರಮಾತ್ಮನನ್ನಾಗಿ ಕಾಣುವಂಥದ್ದು. ಭೀಷ್ಮ ಸ್ತವರಾಜದಲ್ಲಿ ಯಾವ ಪರಮಾತ್ಮ ಸೂರ್ಯ ರೂಪದಲ್ಲಿದ್ದಾನೋ ಆ ಪರಮಾತ್ಮನಿಗೆ ನಮಸ್ಕಾರ. ಯಾರು ಚಂದ್ರ ರೂಪದಲ್ಲಿ ಲೋಕಕ್ಕೆ ಅಮೃತವನ್ನ ಉಣಿಸ್ತಿದ್ದಾನೋ ಆ ಪರಮಾತ್ಮನಿಗೆ ನಮಸ್ಕಾರ. ಯಾರು ಹವಿಸ್ಸಿನ ರೂಪದಲ್ಲಿ ಯಜ್ಞ ರೂಪದಲ್ಲಿ ವಿಶ್ವವನ್ನೆಲ್ಲ ತುಂಬಿಕೊಂಡಿದ್ದಾನೋ ಆ ಯಜ್ಞ ಸ್ವರೂಪಿ ಪರಮಾತ್ಮನಿಗೆ ನಮಸ್ಕಾರ. ಹೀಗೆ ಒಂದೊಂದನ್ನೇ ಬೇರೆ ಬೇರೆಯಾಗಿ ಹೇಳ್ತಾ ಬರ್ತಾರೆ. ಅದನ್ನ ಏನಂತ ಕರೀತಾರೆ? ಸ್ತವರಾಜ. ಹಾಗೆ ನೀವು ಯಾವುದೇ ತಗೊಳ್ಳಿ, ಲಲಿತಾ ಸ್ತವರಾಜ ಕೂಡ ಇದೆ. ಲಲಿತಾ ಸ್ತವರಾಜದಲ್ಲಿ ಅಮ್ಮನನ್ನೇ ಎಲ್ಲವಾಗಿ ಭಾವಿಸೋದು. ಅಂದ್ರೆ ಸೂರ್ಯ, ಚಂದ್ರ, ಗಿಡ, ಮರ, ಬಳ್ಳಿ, ಬೆಟ್ಟ, ಗುಡ್ಡ, ಅದನ್ನ ಬಿಡಿ ಬಿಡಿಯಾಗಿ ಹೇಳೋದು. ಈಗ ನಾವು ಎಲ್ಲ ಅಮ್ಮ ಅಂತ ಅನ್ಕೊಂಡಿದ್ದೇವಲ್ವಾ, ಅಲ್ಲಿ ಆ ತರಹ ಅಲ್ಲ, ಒಂದೊಂದನ್ನೇ ಬಿಡಿಸಿ ಹೇಳುವುದು ಸ್ತವರಾಜ. ಹಾಗೆ ಇಲ್ಲಿ ಮಾಲಿನಿ ಎಂಬುದು ಮಂತ್ರರಾಜ. ಹೇಗೆ ಅಂದ್ರೆ ಇಲ್ಲಿರುವ ಅಕ್ಷರವನ್ನ ಬಿಟ್ರೆ ಬೇರೆ ಯಾವ ಮಂತ್ರ ಇರಕ್ ಸಾಧ್ಯ? ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ, ಎಲ್ಲಿಂದ ಮೂಲಾಧಾರದಿಂದ ಶ ಶ ಸ ವ ಅಲ್ವಾ, ಅಲ್ಲಿಂದ ಮೇಲಕ್ಕೆ ಅಕ್ಷರಗಳ ಮಾಲೆಯನ್ನ ಹೇಗೆ ಸುತ್ತಕೊಳ್ತಾ ಬರ್ತಾ ಇದೆ ಮಾಲೆ ನೋಡಿ. ಹಾಗೆ ಸುತ್ತಕೊಳ್ತಾ ಬಂದಂತ ಮಾಲೆನಲ್ಲಿ ಎಲ್ಲ ಅಕ್ಷರಗಳು ಸೇರಿದೆ. ಆ ಅಕ್ಷರ ಇಲ್ಲದೆ ಇರೋದು ಇನ್ಯಾವುದೋ ಒಂದು ವಿದ್ಯೆ, ಆ ಅಕ್ಷರ ಇಲ್ಲದೆ ಇರೋದು ಇನ್ಯಾವುದೋ ಒಂದು ಮಂತ್ರ ಇಲ್ಲ. ಆದ್ರಿಂದ ಇದನ್ನ ಮಾಲಿನಿಯನ್ನ ಮಂತ್ರರಾಜ ಎಂಬುದಾಗಿ ಕರೀತಾರೆ. ಅದನ್ನ ಮಾಲಿನಿ ಎನ್ನುವ ಮಂತ್ರರಾಜವನ್ನ ಒಬ್ಬ ಗುರುವು ಯಾವ ಶಿಷ್ಯನಿಗೆ ಉಪದೇಶ ಮಾಡಿದ್ನು, ಅವರು ಅಂದ್ರೆ ಇಲ್ಲಿ ಮೂಕ ಕವಿ ಅಂತ ಒಬ್ರು ಕವಿ ಇದ್ದಾರೆ. ಅವರು ಪಂಚಾಶತಿ ಅನ್ನುವುದಾಗಿ ದೇವಿಯನ್ನ ಕುರಿತು 500 ಶ್ಲೋಕಗಳ ಒಂದು ಪದ್ಯವನ್ನ, ಅಂದ್ರೆ ಇದೇ ತರಹ ಹೇಗೆ ನಾವು ಸೌಂದರ್ಯ ಲಹರಿ ಇತ್ಯಾದಿ ನೋಡ್ತೇವೆ ಹಾಗೆ ದೇವಿಯನ್ನ ಕುರಿತು ರಚನೆ ಮಾಡಿದ್ದಾರೆ. ಅವರು ಹೇಳ್ತಾ ಇರೋದು, ಆ ಮೂಕ ಕವಿ ಹೇಳ್ತಾ ಇದ್ದಾರೆ, ಆದಿಕ್ಷನ್ ಮಮ, ನನಗೆ ಗುರು ಆದೇಶ ಮಾಡಿದ್ದಾರೆ. ಯಾವುದನ್ನ? ಈ ಮಾಲಿನಿ ಎಂಬ ಮಂತ್ರರಾಜ ಮಂತ್ರವನ್ನ, ಅದನ್ನ ಆದಿಕ್ಷನ್ ಮಾಲಿನಿ ಮಂತ್ರರಾಜ ಸಹಿತಂ, ಅದನ್ನ ಅದು ಹೇಗಿದೆ? ಅಕ್ಷಮಾಲೆಯಂತೆ. ಆದ್ರಿಂದ ಗುರುರಾಟ್ ಆದಿ ಕ್ಷಾಂತ ಅಂದ್ರೆ ಅಕಾರದಿಂದ ಕ್ಷಕಾರದವರೆಗೆ ಇರುವಂತ ಈ ಮಂತ್ರರಾಜವನ್ನ ಯಾವ ಗುರು ನನಗೆ ಉಪದೇಶ ಮಾಡಿದನೋ ಆ ಗುರುವಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳಿಕೊಂಡು ಇವರು ಪಂಚಾಶತಿಯನ್ನ ರಚನೆ ಮಾಡಿದ್ದಾರೆ.
ಅಲ್ಲಿ ನಾವು ನೋಡುವಾಗ ಇದು ಒಂದು ಮಾಲಿನಿ ಎಂಬ ವಿದ್ಯೆ ಅನ್ನುವುದನ್ನ ನೋಡ್ತೇವೆ. ಆದ್ರಿಂದ ಇದೆಂಥದಪ್ಪ ಅಂತ ಕೇಳಿದ್ರೆ ಆದರಾತ್ಮಿಕವಾದಂಥ ವಿದ್ಯೆ, ಆದರಾತ್ಮಿಕಾಂ ವಿದ್ಯಾಂ, ಮತ್ತೆ ವಿಕಾಸಗೊಳ್ಳುವಂಥ ವಿದ್ಯೆ. ಯಾಕೆಂದ್ರೆ ನೋಡಿ, ಶಾಶ್ವತವಾಗಿ ನಿಲ್ಲಿಲ್ಲ, ಹಾಗೆ ಯಾರಲ್ಲ ಅಲ್ಲಿಗೆ ನಿಲ್ಲಿಲ್ಲ, ಅದು ಸುತ್ತುಗಟ್ಟುತ್ತಾ ಬರ್ತು. ಹಾಗೆ ಬಂದಂಥ ವಿದ್ಯೆ ಅದೇನಾಯ್ತು, ಮಾಲೆಯಾಗಿ ಮತ್ತೆ ಸುತ್ತುತ್ತಾನೇ ಇದೆ. ಅದಕ್ಕಾಗಿನೇ ನಾವು ನಿನ್ನೆ ಹೇಳಿಕೊಂಡಿದ್ದೇನು, ಪ್ರತಿದಿನವೂ ಕೂಡ ಶ್ರೀಮಾತ್ರೇ ನಮಃ ಅಂತ ಹೇಳಿ ಏನ್ ಮಾಡ್ಬೇಕು, ಆ ಈ ಊರು ಹೇಳ್ತಾ, ಹಾಗೆ ಕಖ ಘ ಹೇಳ್ತಾ ಅಲ್ಲಿಂದ ಕೊನೆಯವರೆಗೆ ಶಾಶ್ವತವರೆಗೆ ಹೇಳಿ ಓಂ ಶ್ರೀಮಾತ್ರೇ ನಮಃ ಅಂದ್ರೆ ಅದು ಒಂದು ಮಂತ್ರ ರಾಜ, ಅದು ಒಂದು ಮಂತ್ರ ಬಲ ಇದೆ. ನಮ್ಗನ್ಸುತ್ತೆ ಅದೇನು ಮಹಾ ಅಂತ. ಮೊದಲಿಂದ ಹೇಳಿಕೊಂಡಿದ್ದೇವೆ, ಏಕಃ ಶಬ್ದಃ ಸಮ್ಯಜ್ಞಾತಃ ಸುಷ್ಠು ಪ್ರೋಕ್ತಃ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ. ಆದ್ರಿಂದ ಒಂದಕ್ಷರವನ್ನ ಎಷ್ಟೋ ಕಾಲದಲ್ಲಿ ನೋಡಿ, ಞ ಅನ್ನುವುದಕ್ಕೆ ಜ್ಞ ಅನ್ನುವುದಕ್ಕೆ ವ್ಯತ್ಯಾಸ ಇದೆ. ಞ ಅನ್ನುವುದು ಕಂಠದಿಂದ ಬರುವಂಥ ಅಕ್ಷರ, ಜ್ಞ ಅನ್ನುವುದು ತಾಲುವನ್ನು ಮುಟ್ಟಿ ಬರುವ ಅಕ್ಷರ, ಅದರ ಉಚ್ಚಾರ ಗೊತ್ತಿಲ್ಲ. ಇನ್ನು ನ ನ ಮ, ಞ ಯ ನ ನ ಮ, ಅದರ ಜೊತೆಯಲ್ಲಿ ಗ ಘ ಹೇಳಲ್ಲ. ಕಕಗಗನ ಅಂದ್ರೆ ಚಚ ಜನ, ಅಲ್ಲಿ ಚ ಛ ಎಲ್ಲಿ ಬಂತು, ಜ ಜ. ಅದರಿಂದ ಒಂದೊಂದು ಅಕ್ಷರವನ್ನ ಸರಿಯಾದ ರೀತಿಯಲ್ಲಿ ಉಚ್ಚಾರ ಮಾಡಿ ಆ ಅಕ್ಷರವನ್ನ ಹೇಳಿದ್ರೆ ಅದೇ ಮಂತ್ರವಾಗುತ್ತೆ. ಅದರಿಂದ ಪ್ರತಿದಿನವೂ ಕೂಡ ಓಂ ಶ್ರೀ ಮಾತ್ರೇ ನಮಃ. ಈಗ ಪೂಜೆ ಆರಂಭ ಮಾಡುವ ಮೊದಲು ನಾನು ಆ ಸ್ತೋತ್ರವನ್ನ ಹೇಳಬೇಕು ಅಂತ ಪ್ರತಿ ಸಲ ಅನ್ಕೊಳ್ತೇನೆ, ವಿಸ್ತಾರ ಆಗುತ್ತೆ ಅನ್ನಕ್ಕೆ. ಅಲ್ಲಿ ದೇವಿಯನ್ನ ಆರಾಧನೆ ಮಾಡುವಾಗ ದೇವಿಗೆ ಮೊದಲು ಪೀಠ ಕೊಟ್ಟು ಇದೇ ಹೇಳೋದು, ಏನು ಅಂ ಆಂ ಇಂ ಈಂ ಹಾಗೆ ಉದ್ದಕ್ಕೂ ಹೇಳ್ತಾ ಅಮ್ಮನನ್ನ ಆ ಪೀಠಕ್ಕೆ ವಿಜಯ ಮಾಡಿಸ್ತಾರೆ. ಆದ್ರಿಂದ ಅದು ಒಂದು ಮಂತ್ರ ಅನ್ನುವುದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಅಂ ಅಂದ್ರೆ ಆ ಅನುಸ್ವಾರವನ್ನ ಸೇರಿಸಿದಾಗ ಅದು ಮಂತ್ರವಾಗುತ್ತೆ. ಇಲ್ಲದಿದ್ರೆ ಅ ಆ ಇ ಈ ಉ ಹೀಗಿರುವುದು ಅನುಸ್ವಾರವನ್ನ ಸೇರಿಸಿದಾಗ ಮಂತ್ರವಾಗುತ್ತೆ. ಅದನ್ನ ನಾವು ಹೇಳ್ಕೊಂಡ್ರೆ ಪರಿಪೂರ್ಣ ವಿದ್ಯೆ. ನಮಗೆ ಇವಾಗ ವಯಸ್ಸಾಗೋಗಿದೆ, ಯಾವ ವಿದ್ಯೆ ಕಲಿತು ಏನಾಗಬೇಕಾಗಿದೆ ಅನ್ನುವುದು ಬೇರೆ. ಎಲ್ಲಾ ವಿದ್ಯೆಯ ಸಾರ ಇದರೊಳಗಿರುವುದರಿಂದ ವಿದ್ಯೆ ಈಗ ಮತ್ತೆ ಈ ಶರೀರ ಆದ್ಮೇಲೆ ಮುಂದೇನು ಗೊತ್ತಿಲ್ಲದಿರುವಾಗ ಮುಂದಿನ ಜನ್ಮದಲ್ಲಿ ವಿದ್ಯಾವಂತರಾಗ ಆಗಬಹುದು. ಇಲ್ಲ, ಎಲ್ಲವನ್ನ ತನ್ನೊಳಗೆ ಹೊಂದಿರುವ ದೇವಿನೇ ನಮ್ಮನ್ನು ತನ್ನ ವಸ್ತು ಮಾಡಿಕೊಳ್ಳಬಹುದು. ಅಷ್ಟಕ್ಕೂ ಕೂಡ ಇದನ್ನು ಆರಾಧನೆ ಮಾಡುವುದರಿಂದ, ಉಪಾಸನೆ ಮಾಡುವುದರಿಂದ ಲಾಭ ಇದೆ. ಆದ್ರಿಂದ ಓಂ ಶ್ರೀ ಮಾತ್ರೇ ನಮಃ ಆದ್ಮೇಲೆ ಅಂ ಆಂ ಇಂ ಈಂ ಹೀಗೆ ಉದ್ದಕ್ಕೆ ಹೇಳ್ಕೊಳ್ತಾ ಶಂ 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 ಅಲ್ಲೂ ಅಷ್ಟೇ ನೋಡಿ, ಶಾ ಬೇರೆ ಶಾ ಬೇರೆ. ಶಾ ಅನ್ನುವಾಗ ನಾಲಿಗೆ ಎರಡು ತುದಿ ಹಲ್ಲುಗಳಿಗೆ ಒತ್ತಬೇಕು. ಶಾ ಅನ್ನುವಾಗ ನಾಲಿಗೆ ಬರೀ ಮೇಲಕ್ಕೆ ಇದಕ್ಕೆ ಒತ್ತಬೇಕು, ಉಚ್ಚಾರ ಮಾಡುವಾಗ ಗೊತ್ತಾಗುತ್ತೆ. ಶ ಅನ್ನುವುದು ನಾಲಿಗೆ ಮೇಲಕ್ಕೆ ಒತ್ತುತ್ತೆ. ಶ ಅನ್ನುವಾಗ ಇದು ಎರಡು ದಂತವನ್ನ ಒತ್ತಿ ಮೇಲಕ್ಕೆ ಬರುತ್ತೆ. ಉಚ್ಚಾರ ಮಾಡಿ ಅಭ್ಯಾಸ ಮಾಡಿ ನೋಡಿ, ಇಲ್ಲದಿದ್ರೆ ಶಾಶಾಸ ಅಂತಾನೆ ಹೇಳ್ತಾರೆ. ಶಾಶಾಸ ಇಲ್ಲ. ಈಗ ಇದು ಶ, ಅದು ಶ ಶ ವ್ಯತ್ಯಾಸ ಗೊತ್ತಾಗ ಆ ರೀತಿ ಅದು ಉಚ್ಚಾರ ಮಾಡುವಾಗ ಅಲ್ಲಿಗೆ ಶಂ ಶಂ ಸಂ ಹ, ಹಂ ಮತ್ತು ಕ್ಷಂ ಬೇರೆ. ಅದಷ್ಟನ್ನ ಹೇಳಿಬಿಟ್ಟು ಓಂ ಶ್ರೀ ಮಾತ್ರೇ ನಮಃ ಅದು ಮಂತ್ರ ರಾಜ. ಅದನ್ನ ಆದಿಕ್ಷನ್ ಮಮ, ನನಗೆ ಇದನ್ನ ಉಪದೇಶ ಮಾಡಿ ಕೊಟ್ಟದ್ದು ಯಾವ ಗುರು ಇದ್ದಾನೋ, ಅಕಾರಾದಿ ಕ್ಷಕಾರಾಂತಾಂ, ಅಕಾರದಿಂದ ಕ್ಷಕಾರದ ಒಳಗಿರುವಂತ ಈ ಮಂತ್ರರಾಜ ವಿದ್ಯೆಯನ್ನ ಯಾವ ಗುರು, ಮತ್ತೆ ಅದೆಂಥದು ಆದರಾತ್ಮಿಕಾಂ ವಿದ್ಯಾಂ, ಗೌರವಪೂರ್ಣವಾದ ವಿದ್ಯೆಯನ್ನ ನನಗೆ ಯಾವ ಗುರು ಉಪದೇಶ ಮಾಡಿದ್ನೋ ಅವನಿಗೆ ನಾನು ವಂದಿಸ್ತೇನೆ ಅಂತ ಹೇಳ್ತಾ ಈ ಒಂದು ವಿದ್ಯೆಯನ್ನ ಮಾಲಿನಿ ವಿದ್ಯೆ ಎಂಬುದಾಗಿ ಕರೆದಿರೋದನ್ನ ನಾವು ಗಮನಿಸ್ತೇವೆ. ಆ ರೀತಿ ಈ ಮಾಲಿನಿ ವಿದ್ಯೆ ಅಂದ್ರೆ ಇವಾಗ ಅರ್ಥ ಏನಾಯ್ತು, ವಾಗ್ದೇವಿ, ಪರಾವಾಗ್ದೇವಿ. ಅದರಿಂದ ಸಂಪೂರ್ಣ ವಾಕ್ಯನ ಸ್ವರೂಪದಲ್ಲಿರುವ ದೇವಿಯನ್ನ ನಾವು ಈ ಮಂತ್ರದ ಮೂಲಕ ಉಪಾಸನೆ ಮಾಡಿದಾಗೆ ಇದು ಒಂದು ಘಟ್ಟ ಆಯ್ತು. ಈಗ ಇದೇ ವಾಗ್ದೇವಿಯನ್ನ, ಇದು ಮಾಲಿನಿ ಅನ್ನುವುದಕ್ಕೆ ಗಂಗೆ ಅಂತ ಒಂದು ಅರ್ಥ ಇದೆ. ಗಂಗೆ ಅನ್ನುವುದನ್ನ ಹೇಗೆ ಅಂತ ಯೋಚನೆ ಮಾಡಿದ್ರೆ, ಮಾಲೆ ಉಳ್ಳದ್ದು ಮಾಲಿನಿ ಹೇಳಿದ್ದೇವೆ. ಗಂಗೆ ಎಲ್ಲಿದ್ಲು, ಎಲ್ಲೋ ಇದ್ಲು. ಬ್ರಹ್ಮಾಂಡಂ ಖಂಡಯಂತಿ, ಶಂಕರಾಚಾರ್ಯರು ಹೇಳ್ತಾರೆ. ಬ್ರಹ್ಮಾಂಡವನ್ನ ಭೇದಿಸಿಕೊಂಡು ಬಂದ್ಲು. ಬಂದೆಲ್ಲಿ ಮಾಡಿದ್ಲು, ಹರ ಶಿರಸಿ ಜಟಾ ಉಲ್ಲಾಸಯಂತಿ, ಹರನ ಶಿರದ ಜಟೆಯಲ್ಲಿ ಉಲ್ಲಾಸ ಮಾಡ್ತಾ ಬಂದ್ಲು.
ಅಲ್ಲಿಂದ ಮುಂದಕ್ಕೆ ಎಲ್ಲಿಗೆ ಧುಮುಕಿದ್ಲು? ಕನಕಗಿರಿ ಶೈಲೆ, ಹಿಮಾಲಯದ ಶಿಖರದ ಮೇಲೆ ಬಂದ್ಲು. ಅಲ್ಲಿಂದ ಎಲ್ಲಿಗೆ ಧುಮ್ಮಿಕ್ಕಿದ್ಲು? ಭೂಖಂಡವನ್ನೆಲ್ಲ ವ್ಯಾಪಿಸಿಕೊಂಡ್ಲು. ಭೂಖಂಡವನ್ನ ವ್ಯಾಪಿಸಿ ಪಾತಾಳ ಲೋಕಕ್ಕೆ ಹೋಗಿ ಪಾತಾಳ ಲೋಕದಲ್ಲಿರುವ ಸಗರನ ಪುತ್ರ 60,000 ಮಕ್ಕಳನ್ನ ಉದ್ಧಾರ ಮಾಡಿದ್ಲು. ಅಲ್ಲಿಂದ ಮತ್ತೆ ಬಂದೆಲ್ಲಿ ಹೋದ್ಲು? ಸಮುದ್ರ ಸೇರಿದ್ಲು. ಸಮುದ್ರದಿಂದ ಏನಾಗ್ತಾಳೆ? ಆದ್ರಿಂದ ಇದು ಮಾಲೆ ಆಯ್ತಾ ಇಲ್ವಾ ನೋಡಿ. ಆದ್ರಿಂದ ಶಂಕರಾಚಾರ್ಯರು ವರ್ಣನೆ ಮಾಡ್ತಾರೆ ಇದು ಗಂಗೆ ಸ್ತೋತ್ರವನ್ನ ಹೇಳುವಾಗ. ಆದ್ರಿಂದ ಆ ರೀತಿ ಇರುವಂತಹ ಇವಳು, ಈ ಮಾಲೆ ಗಂಗೆ ಈ ರೂಪದಲ್ಲಿ ಇದ್ದಾಳಲ್ವಾ, ಮಾಲಾ ರೂಪದಲ್ಲಿ. ಆದ್ರಿಂದ ಇವಳನ್ನ ಮಾಲಿನಿ ಅಂದ್ರೆ ಗಂಗೆ ಅನ್ನುವುದಾಗಿ ಹೇಳ್ತಾರೆ. ಆ ಗಂಗೆಯ ಅದಕ್ಕೆ ಹೇಳುವಾಗ ಭಗವತಿ ಭವಲೀಲಾ, ಭವ ಅಂದ್ರೆ ಪ್ರಪಂಚ, ಭವ ಅಂದ್ರೆ ಶಿವ, ಭಗವತಿ ಪೂಜ್ಯಳೆ, ಭವಲೀಲಾ ಮೌಲಿ ಮಾಲೆ, ಈಶ್ವರನ ಮೌಲಿಯಲ್ಲಿ ಮಾಲೆಯಾಗಿ ನೋಡಿ. ಅಲ್ಲಿ ಮತ್ತೆ ಮಾಲಿನಿ ಗಂಗೆ. ಆದ್ರಿಂದ ಅವಳನ್ನ ಕಣಮಣು ಪರಿಮಾಣಂ, ಒಂದೇ ಒಂದು ಕಣದ ಪರಿಮಾಣದ ಅಂಬಃ ನೀರನ್ನ ಸ್ಪೃಶಂತಿ, ಮುಟ್ಬಿಟ್ರೆ ಸಾಕು. ಎಷ್ಟು ವಿಶ್ವಾಸ ಇದೆ ನೋಡಿ. ಆದ್ರೆ ನಾವು ಅವತ್ತು ಹೇಳ್ಕೊಂಡಿದ್ದೇವೆ, ನಾವು ಗಂಗೆಯಲ್ಲಿ ಕಾಶಿಗೆ ನಾವು ಬೇಕಾದಷ್ಟು ಸಲ ಹೋಗಿ ಬಂದಿದ್ದೇವೆ, ಬೇಕಾದಷ್ಟು ಸಲ ಗಂಗೆ ಸ್ನಾನ ಮಾಡಿದ್ದೇವೆ. ಆದ್ರೂ ನಮ್ಗೇನಾಯ್ತು ಅಂದ್ರೆ ಅಲ್ಲಿ ಭಾವದಲ್ಲಿ ಪ್ರಾಧಾನ್ಯ ಇರೋದು. ಮೊದಲಿಂದ ಹೇಳಿಕೊಂಡಿದ್ದೇವೆ, ಭಾವಕ್ಕೆ ಪ್ರಾಶಸ್ತ್ಯ, ಭಾವ ಪ್ರಾಧಾನ್ಯ. ನಮಗೆ ನಾನು ಶ್ರೀರಾಮಕೃಷ್ಣರು ಅದನ್ನು ಹೇಳ್ತಾರೆ, ಗಂಗೆನಲ್ಲಿ ನಾನು ಮುಳುಗಿದ ಮೇಲೆ, ಗಂಗೆನಲ್ಲಿ ನಾನು ಸ್ನಾನ ಮಾಡಿದ ಮೇಲೆ ನನಗೆಲ್ಲಿಯ ಪಾಪ, ಆ ವಿಶ್ವಾಸ ನನ್ನಲ್ಲಿ ಇರಬೇಕು. ಆದರೆ ನನಗೆ ಶರೀರ ಇದೆಯಲ್ವಾ, ಈಗ ನಾವು ಹೇಳ್ತೀವಿ ದೇವ್ರೆ ಈ ಪಾಪ ಪುಣ್ಯ ಎಲ್ಲ ನಿನ್ನದೇ ಅಂದ್ಬಿಟ್ಟು ಅಪರಾಧ ಸಹಸ್ರ ಭಾಜನಂ ಹೇಳಿ ನಮಸ್ಕಾರ ಮಾಡಿದ ಮೇಲೆ ತಿರ್ಗಾ ನಮ್ಮ ಮನಸ್ಸು ಮಾಮೂಲಿ ತಿರುಗುತ್ತಲ್ಲ, ಆದ್ರಿಂದ ಪಾಪ ಇಲ್ವಾ ನಮಗೆ ಅನ್ನುವ ಯೋಚನೆ ಬರುತ್ತೆ. ಆ ಭಾವ ನಮ್ಮದಲ್ಲ, ಅದು ಪಾಪನೋ ಪುಣ್ಯನೋ ಅವನಿಗೆ ಸೇರಿದ್ದು. ಯಾಕೆ? ಕೊಟ್ಟಾಯ್ತು. ಗಂಗೆಯಲ್ಲಿ ಮುಳುಗಿದ ಮೇಲೆ, ಅದಕ್ಕೆ ತಾನೇ ನಾವು 2-3 ಸಲ ಈ ಕಥೆ ಹೇಳ್ಕೊಂಡಿದ್ದೇವೆ. ಪಾರ್ವತಿ ಶಿವನನ್ನ ಕೇಳ್ತಾಳೆ, ಯಾಕೆ ಪ್ರಭು ಲೋಕದ ಜನ ಇಷ್ಟು ಬಾಧೆ ಪಡ್ತಾರಲ್ಲ, ಲೋಕದ ಜನ ಇಷ್ಟು ಕಷ್ಟ ಪಡ್ತಾ ಇರೋದು ನಿನಗೆ ಕಾಣಲ್ವಾ, ಯಾಕೆ ಜನಕ್ಕೆ ಇಷ್ಟು ನೀನು ಕಷ್ಟ ಕೊಡ್ತೀಯೇ ಅಂತ ಕೇಳಿದ್ರೆ, ನಾನೇನ್ ಮಾಡ್ಲಮ್ಮ, ಅವ್ರಿಗೆ ವಿಶ್ವಾಸ ಇಲ್ಲ. ದೇವರ ಹೆಸರನ್ನ ನಾವೇನ್ ಹೇಳಿದ್ದೇವೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಹ ಸ್ಮರೇತ್ ಪುಂಡರೀಕಾಕ್ಷಂ ಸಹ ಬಾಹ್ಯ ಆಭ್ಯಂತರ ಶುಚಿಹಿ. ಎಲ್ರಿಗೂ ಅರ್ಥ ಆಗುತ್ತೆ ಅಲ್ವೇ, ಇಷ್ಟು ಸರಳ ಇದೆ. ಆದ್ರಿಂದ ಯಾರು ಪರಮಾತ್ಮನ ಸ್ಮರಣೆ ಮಾಡ್ತಾನೋ ಅವನಿಗೆ ಒಳಗೆ ಹೊರಗೆ ಶುದ್ಧ ಇದ್ದಾನೆ. ನಾನು ಎಷ್ಟು ದಿವಸ ಮಾಡಿಲ್ಲ, 7ನೇ ವಯಸ್ಸಿಗೋ 8ನೇ ವಯಸ್ಸಿಗೋ ಬೇಡ, 20ನೇ ವಯಸ್ಸಿಗೆ ಉಪನಯನ ಆಗಿದ್ರು ಆದಾಗಿಂದ ಮಾಡೇ ಇದ್ದೀನಿ. ಏನು ಅಪವಿತ್ರ ಪವಿತ್ರೋವ. ಯಾವಾಗಾದ್ರೂ ನನ್ಗೇನಾಯ್ತು ಅಂದ್ರೆ, ನೀನು ಭಾವಿಸ್ಕೊಂಡಿಲ್ಲ. ಭಾವಿಸಿಕೊಂಡರೆ, ಆ ಮಂತ್ರದ ಅಕ್ಷರವನ್ನ ನೀನು ಭಾವಿಸಿಕೊಂಡಿದ್ರೆ ಏನಾಗ್ತಿರ್ಲಿಲ್ಲ, ನೀನು ಪಾಪಿಯಾಗಕ್ಕೂ ಉಳಿಯಕ್ ಸಾಧ್ಯನೇ ಇಲ್ಲ, ಪಾಪಿ ಆಗಲ್ಲ. ಅದನ್ನ ಹೇಳ್ತಾ ಇರೋದು ಶಿವ ಪಾರ್ವತಿಗೆ. ನಾನೇನಮ್ಮ ಮಾಡ್ಲಿ, ಅವರಿಗೆ ವಿಶ್ವಾಸ ಇಲ್ಲ. ಅವ್ರು ಏನನ್ನ ಹೇಳ್ತಿದ್ದಾರೆ, ನಾವ್ ಆಡೋ ಮಾತಲ್ಲಿ ನಮಗ್ ವಿಶ್ವಾಸ ಬೇಡವಾ? ನಾವೇನ್ ಹೇಳ್ತೀವಿ, ಜನ ಏನಾದ್ರು ಅಂದ್ರೆ ಗ್ಯಾರಂಟಿನಾ, ಯಾಕ್ರಿ ನನ್ ಮೇಲೆ ವಿಶ್ವಾಸ ಇಲ್ವಾ ಅಂತೀವಿ. ಅಂದ್ರೆ ನಾವಾಡಿದ ಮಾತಿಗೆ ವಿಶ್ವಾಸ ಬೇಕ್ತಾನೆ. ಯಾರಾದ್ರೂ ನಮ್ಮನ್ನ ಅಪನಂಬಿಕೆ ಪಡ್ತಾರೆ ಅಂದ್ರೆ ನಮ್ಗೆ ಎಷ್ಟು ಕೋಪ ಬರುತ್ತೆ, ಎಷ್ಟು ರೋಷ ಬರುತ್ತೆ. ನೋಡಿದ್ಯಾ ನನ್ನನ್ನ ಅಂದ್ರೆ, ಅಲ್ಲೂ ನಾನು ಅನ್ನೋದನ್ನ ನಾವು ಸುಳ್ಳಾಡಿರ್ಬೋದು, 1-2 ಸಲ ಅವ್ರಿಗೆ ಮೋಸ ಮಾಡಿರ್ಬೋದು, ಅದಕ್ಕೆ ಅವ್ರು ನಮ್ಮನ್ನ ಅನುಮಾನಿಸ್ಬೋದು. ಆದ್ರೂ ಅವ್ರು ಅನುಮಾನಿಸಿದ್ರೆ ನಮಗೆ ಬೇಜಾರಾಗುತ್ತೆ, ಕೋಪ ಬರುತ್ತೆ. ಹಾಗಿರುವಾಗ ಈಗ ನಾವು ಆಡಿದ ಮಾತಲ್ಲಿ ನಮಗೆ ವಿಶ್ವಾಸ ಇದೆ ಅಂದ್ರೆ ನಾವು ಸೋಲಕ್ ಸಾಧ್ಯನೇ ಇಲ್ವೇ? ಆದರೆ ಪಾರ್ವತಿ ಹೇಳ್ತಾಳೆ, ಹೇಗೆ ರುಕ್ಮಿಣಿ ಕೃಷ್ಣನಿಗೆ ಸುಧಾಮನಿಗೆ ನೀನು ಕೊಡ್ಲಿಲ್ಲ ಅದಕ್ಕೆ ಅವನಿಗೆ ಅಂತ, ಹಾಗೆ ಪಾರ್ವತಿನೂ ಹೇಳ್ತಾಳೆ. ನೋಡಮ್ಮ, ನಾನೇ ದೃಷ್ಟಾಂತ ತೋರಿಸ್ತೀನಿ. ಇದು ಕಥೆ ಗೊತ್ತಿದ್ರು ಮತ್ತೊಮ್ಮೆ ಮನನ ಮಾಡ್ಕೊಂಡ್ರೆ ದೋಷ ಇಲ್ಲ. ಶಿವಪುರಾಣದಲ್ಲಿ ಬರುತ್ತೆ, ದೇವಿ ಪುರಾಣದಲ್ಲಿ ಬರುತ್ತೆ. ಹೀಗೆ ಶಿವ ತೋರಿಸ್ತೀನಿ ನೋಡು ಅಂತ ಹೇಳ್ತಾನೆ. ಈಗ ಇವರೆಲ್ಲಿದ್ದಾರೆ? ವಾರಾಣಸಿ ಕ್ಷೇತ್ರದಲ್ಲಿದ್ದಾರೆ. ಯಾವುದು ಬೇಡ, ನಾವು ಹೇಳೋದು ವಿಶ್ವಾಸದ ವಿಷಯ ಬಂದ್ರೆ, ಲಲಿತೆಯನ್ನ ಹೇಳ್ತಾ ಇರುವಾಗ ಈ ಜಾಗದಲ್ಲಿ ಯಾರ್ಯಾರಿದ್ದಾರೆ ನಾವು ಹೇಳ್ಕೊಂಡಿದ್ದೇವೆ. ತಾಯಿ ಲಲಿತಾ ಮಾತೆ ಅಲ್ಲ, ಅವಳ 64 ಕೋಟಿ ಯೋಗಿನಿ ದೇವತೆಗಳಲ್ಲ, ಬ್ರಹ್ಮಾಂಡ ಮಂಡಲದ ಎಲ್ಲರೂ, ಬ್ರಹ್ಮನ ಸತ್ಯಲೋಕದ ಎಲ್ಲರೂ, ಕೈಲಾಸ ಲೋಕದ ಎಲ್ಲರೂ, ವಿಷ್ಣು ಲೋಕದ ಎಲ್ಲರೂ ಇಲ್ಲಿದ್ದಾರೆ.
ನಮ್ಗಿದೆಯಾ ವಿಶ್ವಾಸ ಹೇಳಿ? ನಾವು ನಂಬ್ತಾ ಇದ್ದೇವಾ? ಇವನು ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿ ಅಂದಿದ್ದಾನೆ. ರಾಮ ಕೀರ್ತನೆ ನಡೆಯುವಾಗ ಅಲ್ಲಿ ಹನುಮ ಇದ್ದಾನೆ ಅಂತ ನಾವು ವಿಶ್ವಾಸ ಪಡ್ತೇವಾ? ಹೇಳಿದಂತಾನೆ, ಹೇಳಿದಾನಷ್ಟೆಲ್ಲ ಇದಾನೆ ಅನ್ನೋದಕ್ಕೆ ಎಷ್ಟೋ ಜನರ ಅನುಭವದಲ್ಲಿದೆ. ತುಳಸಿಯ ಕಥೆಯನ್ನು ನಾವು ಕೇಳಿಕೊಂಡಿದ್ದೇವೆ. ತುಳಸಿ ತಾನು ಸಂಧ್ಯಾ ವಂದನೆಯನ್ನ ಮಾಡಿ ಪ್ರತಿದಿನದ ನೀರನ್ನ ಸಾಮಾನ್ಯ ಗಿಡದ ಬುಡಕ್ಕೆ ಹಾಕ್ತಾರೆ, ತುಳಿಯೋ ಜಾಗಕ್ಕೆ ಹಾಕಲ್ಲ. ಪ್ರತಿದಿನ ಹಾಕ್ತಾ ತುಳಸಿಯ ಸಂಧ್ಯಾ ವಂದನೆ ಆದ್ರಿಂದ ಆ ಮಂತ್ರದ ನೀರಿಗೂ ಅಷ್ಟು ಬಲ ಇದೆ. ಒಂದು ದಿವಸ ಆ ಗಿಡದ ಬುಡದಿಂದ ಒಬ್ಬ ಎದ್ದು ಬಂದ, ಶ್ರೇಷ್ಠನಾದ ಒಂದು ಅಲಂಕಾರದಿಂದ ಕೂಡಿದಾನೆ ಒಬ್ಬ ದಿವ್ಯ ವ್ಯಕ್ತಿ. ಅವನನ್ನ ತುಳಸಿ ಕೇಳಿದ್ರು, ಇದೇನಪ್ಪ, ಯಾರು ನೀನು ಅಂತ. ನಿಮ್ಮಿಂದ ನನಗೆ ಜನ್ಮ ಸಿಕ್ತು, ನಾನು ಒಂದು ಬ್ರಹ್ಮ ಪಿಶಾಚ. ನೀವು ಪ್ರತಿದಿನ ಈ ಸಂಧ್ಯಾ ವಂದನೆಯ ನೀರನ್ನ ಹಾಕಿ ಈ ಗಿಡದೊಳಗೆ ನಾನು ವಾಸ ಮಾಡಿಕೊಂಡಿದ್ದೆ, ಬ್ರಹ್ಮ ಪಿಶಾಚ ಆಗಿದ್ದೆ. ನನಗೆ ಬಿಡುಗಡೆ ಕೊಟ್ಟು ನನ್ನನ್ನ ಈಗ ದಿವ್ಯವಾದ ಲೋಕಕ್ಕೆ ಸೇರಿಸ್ತಾ ಇದ್ದೀರಿ ನೋಡಿ. ಅಂದ್ರೆ ಮಂತ್ರ ಜಲಕ್ಕೆ ಎಷ್ಟು ಶಕ್ತಿ ಇದೆ. ನನ್ನನ್ನ ನೀವು ಆ ಉತ್ತಮ ಲೋಕಕ್ಕೆ ಕಳಿಸ್ಕೊಡ್ತಾ ಇದ್ದೀರಿ. ನಿಮಗೆ ನಾನು ಕೃತಜ್ಞನಾಗಿದ್ದೇನೆ. ನನ್ನಿಂದ ನಿಮ್ಗೆ ಏನಾದ್ರೂ ಒಂದು ಉಪಕಾರವನ್ನ ಪಡ್ಕೊಳ್ಳಿ ಅಂತ ತುಳಸಿನ ಕೇಳಿದ ಆತ. ನನಗೇನು ಬೇಕಿಲ್ಲಪ್ಪ, ನನಗೆ ರಾಮ ಬೇಕು, ರಾಮನ್ ಕೊಡಿಸ್ಕೊಡು. ಅರೆ, ರಾಮನ್ ಕೊಡಿಸ್ಕೊಡೋ ಯೋಗ್ಯತೆ ಇದ್ರೆ ನಾನು ಬ್ರಹ್ಮ ಪಿಶಾಚ ಆಗಿದ್ದಿರ್ತಾ ಇದ್ನ? ನನಗ ಆ ಶಕ್ತಿ ಇಲ್ಲಪ್ಪ. ಇಲ್ಲ, ನೀನ್ ನನ್ಗೇನು ಕೊಡ್ಬೇಡ. ಹಾಗಾದ್ರೆ ಇಲ್ಲ ಹಾಗಲ್ಲ, ನನ್ನಿಂದ ಏನಾದ್ರೂ ಪಡ್ಕೊಳ್ಳೇಬೇಕು. ಹಾಗಾದ್ರೆ ನೀನ್ ಕೊಡೋದಾದ್ರೆ ನಂಗೆ ರಾಮನ್ ಕೊಡು. ಇಲ್ಲಪ್ಪ, ನನಗೆ ರಾಮನ್ ಕೊಡೋ ಶಕ್ತಿ ಇಲ್ಲ. ರಾಮನ್ನ ಯಾರು ಕೊಡಬಲ್ಲನೋ ಅವನನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದ. ಯಾರು? ಆ ಬ್ರಹ್ಮ ಪಿಶಾಚಾದ ದಿವ್ಯ ಪುರುಷ. ಆಯ್ತು, ಅದನ್ನೇ ಮಾಡು. ಈಗ ನೀನು ಪ್ರತಿದಿನ ತುಳಸಿ ಅವರು ತಾವು ಏನನ್ನ ಬರೀತಾರೆ ಅದನ್ನ ಪ್ರತಿದಿನ ಉಪನ್ಯಾಸ ಮಾಡ್ತಾರೆ ಅಥವಾ ಹಾಡ್ತಾರೆ. ನೀನು ಹಾಡುವಾಗ ನಿನ್ನ ಪ್ರವಚನವನ್ನ ಕೇಳೋಕೆ ಪ್ರತಿದಿನ ಬರ್ತಾನೆ ಅವನು. ನೋಡಿ, ತುಳಸಿಗೂ ಗೊತ್ತಿಲ್ಲ ಎಲ್ಲಿ ರಾಮ ಕೀರ್ತನೆ ಇದೆ ಅಲ್ಲಿ ಹನುಮ ಇದ್ದಾನೆ. ನಾನು ಅವನನ್ನು ತೋರಿಸ್ಕೊಡ್ತೀನಿ ಅಷ್ಟೇ. ನಾನು ತೋರಿಸ್ದೆ ಅಂತೂ ನೀ ಹೇಳ್ಕೊಡ್ದು, ಮಿಕ್ಕಿದ ಜವಾಬ್ದಾರಿ ಎಲ್ಲ ನಿನ್ನದೇ ಅಂತ ಹೇಳಿ ಅವನು ಅವತ್ತು ನೀವು ಉಪನ್ಯಾಸ ಮಾಡುವಾಗ ನಾ ಬರ್ತೀನಿ ಅಂತ ಹೇಳಿ ಬಂದವನು ತೋರಿಸ್ದ. ಹೇಗೆ ಬಂದಿದ್ದಾನೆ ಹನುಮ ಗೊತ್ತಾಗೋ ತರ ಬಂದ್ರೆ ಸುಮ್ಮನೆ ಬಿಡ್ತಾರ ಜನ? ನಾವು ನಿಮ್ಗೆ ಹೇಳಿದೀವಿ ನೋಡಿ, ಸ್ವರ್ಣಕೇಶಿ ಕಥೆ. ಎಲ್ಲ ಜುಟ್ಟು ಹಿಡಿದು ಕಿತ್ತಾಕಿ ಅವನ ಕೂದ್ಲಿಂದ ಏನೋ ಮಂತ್ರ ಹಾಗೆ ಮಾಡಿಬಿಡ್ತಾರೆ. ಅದಕ್ಕೆ ಹನುಮ ಹೇಗೆ ಬಂದಿದ್ದಾನೆ? ಒಂದು ಕಂಬಳಿ ಹೊದ್ದುಕೊಂಡು ಒಬ್ಬ ಹಳ್ಳಿ ಗಮಾರನ್ ತರ ಬಂದು ಒಂದ್ ಕಡೆ ಮೂಲೆಯಲ್ಲಿ ಕೂತ್ಕೊಂಡಿದ್ದಾನೆ. ಕಥಾ ಶುರುವಾಗುತ್ತಾ ಇದ್ದ ಹಾಗೆ ಕಣ್ಣೀರ ಧಾರೆ ಹರಿಸ್ತಾ ಇದ್ದಾನೆ. ಅವನನ್ನ ಮೆಲ್ಲಗೆ ಇವನು ನಿಜವಾದ ರೂಪದಲ್ಲಿ ಬರಲಿಲ್ಲ, ತುಳಸಿಗೆ ಬಂದು ಸಂಜ್ಞೆಯಲ್ಲಿ ತೋರಿಸ್ದ, ಅಲ್ಲಿದ್ದಾನೆ ನೋಡು ಅವನೇ ಹನುಮ ಅಂತ ಹೇಳಿ ಇವನು ಹೋದ. ಈಗ ಕಥೆ ಮುಗಿದ ನಂತರ ತುಳಸಿ ಓಡಿ ಹೋದ್ರು, ಎಲ್ಲಿ ಇವನು ಮಾಯ ಆಗಿಬಿಡ್ತಾನೋ ಅಂತ ಓಡಿ ಹೋಗಿ ಅವನ ಪಾದ ಹಿಡ್ಕೊಂಡ್ರು. ಯಾಕಪ್ಪ, ಬಿಡು 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 ನೀನು ಅಂದ್ರು. ಇಲ್ಲ, ನನಗೆ ನಿಮ್ಮಿಂದ ಅನುಗ್ರಹ ಬೇಕು, ನೀವು ವರ ಕೊಟ್ಟಿದ್ದೀನಿ, ಆಶೀರ್ವದಿಸ್ತೀನಿ ಅಂದ್ರೆ ನಾನು ಪಾದ ಬಿಡ್ತೀನಿ. ಹಾಗೆ ಹಠ ಮಾಡ್ತಾ, ಇಲ್ಲಪ್ಪ ನಾನು ಒಬ್ಬ ಹಳ್ಳಿ, ನನಗೇನು ಗೊತ್ತಿಲ್ಲ, ನಂಗೇನು ಗೊತ್ತಿಲ್ಲ, ಬಿಡು ಬಿಡು, ನಾನು ನಿನ್ ಕಥೆ ಕೇಳಕ್ ಬಂದಿದ್ದೀನಿ. ಇಲ್ಲ, ನೀವು ಹೂ ಅನ್ನೋವರೆಗೆ ನಾನು ಪಾದ ಬಿಡಲ್ಲ. ಹಾಗೆ ಹಠವಾಗಿ ತುಳಸಿ ಕಾಲು ಹಿಡಿದಾಗ, ಆಯ್ತು ನಿನ್ಗೇನ್ ಬೇಕು ಬಿಡು ನನ್ನ ಕಾಲು ಅಂದಾಗ, ನನಗೆ ತಾವು ಯಾರು ಅಂತ ಗೊತ್ತು, ತಮ್ಮ ಹೃದಯಾರವಿಂದದಲ್ಲಿ ಯಾರು ವಿರಾಜಮಾನಾಗಿದ್ದಾನೋ ಆ ರಾಮನ ದರ್ಶನ ನನಗೆ ಮಾಡಿಸ್ಕೊಡ್ಬೇಕು ನೀವು ಅಂತ ಹಠ ತೊಟ್ಟಾಗ, ಆಯ್ತು ಅಂತ ಪ್ರತಿಜ್ಞೆ ಮಾಡಿ ಆ ಹನುಮ ತುಳಸಿಗೆ ರಾಮನ ದರ್ಶನ ಮಾಡಿಸಿಕೊಟ್ಟ ಕಥಾಭಾಗವನ್ನ ಇಲ್ಲೇ ಒಂದ್ಸಲ ಹೇಳ್ಕೊಂಡಿದ್ದೇವೆ. ಇದು ನೆನಪು ಮಾಡ್ಕೊಳ್ಳೋದು ಯಾತಕ್ಕೆ ಅಂದ್ರೆ ವಿಶ್ವಾಸಕ್ಕೆ. ಎಲ್ಲಿ ರಾಮ ಕಥೆ ಇದೆ ಅಲ್ಲಿ ತುಳಸಿ ಇದು ಹನುಮ ಇದ್ದಾನೆ. ಹಾಗೆ ಎಲ್ಲಿ ಈ ಒಂದು ಲಲಿತೆಯನ್ನ ನಾವು ಸ್ತೋತ್ರ ಮಾಡ್ತೇವೆ ಅಲ್ಲಿ ಸಕಲ ದೇವಾದಿ ದೇವತೆಗಳ ವಾಸ ಇದೆ. ಆ ವಿಶ್ವಾಸ ನಮ್ಮಲ್ಲಿರ್ಬೇಕು. ನಮ್ಮ ಮನೆಯಲ್ಲಿ ನಿರಂತರವಾಗಿ ಲಲಿತೆಯ ಪಾರಾಯಣ ನಡೀತಾ ಇದ್ರೆ ನಮ್ಮನೆ ಸಕಲ ದೇವತೆಗಳ ಆಗಾರ. ಆದ್ರಿಂದ ನಮ್ಮನೇನೆ ಸತ್ಯಲೋಕ, ನಮ್ಮನೇನೆ ಕೈಲಾಸ, ನಮ್ಮನೇನೆ ವೈಕುಂಠ, ನಮ್ಮನೇನೆ ಸಮಸ್ತ. ಆ ವಿಶ್ವಾಸ ನಮ್ಮಲ್ಲಿದ್ರೆ ಅದು ನಮ್ಮನ್ನ ಕಾಪಾಡುತ್ತೆ. ಅದಕ್ಕೆ ಈಗ ನಾವು ಉದಾಹರಣೆ ಕೊಡಕ್ಕೆ ಬಂದಿದ್ದೆಲ್ಲಿಗೆ, ಶಿವ ನಾನು ತೋರಿಸ್ತೀನಿ ನೋಡಮ್ಮ ಅಂತ ಹೇಳಿದಾನೆ. ಆದ್ರಿಂದ ವಾರಣಾಸಿಯಲ್ಲಿ ಇದ್ದಾರೆ. ಅದನ್ನೇ ತಾನೇ ಈಗ ಪ್ರೂವ್ ಮಾಡಬೇಕಿರೋದು. ವಾರಣಾಸಿಯಲ್ಲಿ ಶಿವ ಹೇಳ್ದ, ನೋಡಮ್ಮ, ಗಂಗೆ ಅಂತ ಒಂದು ಪವಿತ್ರವಾದ ನದಿಯನ್ನ ಲೋಕಕ್ಕೆ ಕೊಟ್ಟಿದ್ದೇವೆ. ಹೇಗೆ ಬ್ರಹ್ಮಾಂಡಂ ಖಂಡಯಂತಿ ಹರಶಿರಸಿ
ಜಟಾಮುಲ್ಲಾಸಯಂತಿ ಅಂತ ಹಾಗೆ ಬಂದಂಥ ಆ ತಾಯಿ ಯಾಕೆ ಭೂಮಿಗೆ ಬಂದ್ಲು? ಎಲ್ಲ ಜನರ ಪಾಪ ಕಳಿಯಕ್ಕೆ ಬಂದಿದ್ದಾಳಲ್ವಾ. ಆದ್ರಿಂದ ಈಗ ಗಂಗೆಯಲ್ಲಿ ಸ್ನಾನ ಮಾಡಿದ ಮೇಲೆ ಪಾಪ ಹೋಗುತ್ತೋ ಇರುತ್ತೋ? ಹೋಗ್ಬೇಕು. ನೋಡು, ಈಗ ನಾವು ಇಲ್ಲೇ ಇದ್ದೇವಲ್ವಾ, ಜನ ಎಷ್ಟು ಜನ ಬರ್ತಾರೆ ಬೆಳಗಿಂದ ರಾತ್ರಿವರೆಗೆ ನೋಡು ಅಂತ ಶಿವ ತೋರಿಸ್ದ. ಈಗ ಬೆಳಗ್ಗಿಂದ ರಾತ್ರಿವರೆಗೆ ಆ ಕಾಲಕ್ಕೆ ಎಷ್ಟಿದ್ರು, ಈಗಂತೂ ಎಲ್ಲರಿಗೆ ಗೊತ್ತು. ರಾಶಿ ಜನ ಬಂದು ಗಂಗೆಯಲ್ಲಿ ಮುಳುಗಿ ಮುಳುಗಿ ಎದ್ದು ಹೋಗ್ತಾರೆ. ಸಂಕಲ್ಪ ಸ್ನಾನಗಳು ಬೇರೆ ಮಾಡ್ತಾರೆ. ಈಗ ಸಾಯಂಕಾಲ ಆಗ್ತಾ ಬಂತು. ಈಗ ಶಿವ ಒಂದು ಮುದುಕನ ವೇಷ ಮಾಡಿಕೊಂಡ. ಅಲ್ಲಿವರೆಗೆ ಬೆಳಗಿನಿಂದ ನಡೆದಿರೋದನ್ನ ಪಾರ್ವತಿಗೆ ತೋರಿಸಿದ್ದಾನೆ. ಈಗ ಒಬ್ಬ ಮುದುಕನ ತರಹ ಶಿವ ಆಗ ಒಂದು ದೊಡ್ಡ ಗಟಾರದ ಒಳಗೆ ಅವನು ಬಿದ್ದಿರೋ ತರಹ, ಗಟಾರದೊಳಗೆ ಬಿದ್ದಿರೋ ತರಹ. ಮತ್ತೆ ಅವನು ಗಟಾರದ ಇದನ್ನ ಮೇಲಿನ ಭಾಗ ಹಿಡ್ಕೊಂಡಿದ್ದಾನೆ. ಮಳೆ ಬೇರೆ ಬರ್ತಾ ಇದೆ, ಜೋರಾಗಿ ಮಳೆ ಬರ್ತಾ ಇದೆ, ನೀರಿನ ಪ್ರವಾಹ ಕೊಚ್ಚಿ ಹರಿಯುವ ಹಾಗಾಗಿದೆ. ಈಗ ಏನಾಗ್ಬಿಟ್ಟಿದೆ, ಇವನು ಬಿದ್ದು ಹೋಗ್ತಾ ಇದ್ದಾನೆ ಗಟಾರದ ಒಳಗೆ. ಕಷ್ಟದಿಂದ ಮೇಲೆದ್ದು ಬಂದು ಈಗ ಹಿಡ್ಕೋತಾನೆ. ಇವಳು ಕೂಗ್ಕೋತಾ ಇದ್ದಾಳೆ. ಇವಳೊಂದು ಸಾಮಾನ್ಯ ಸ್ತ್ರೀಯಾಗಿ ಕೂಗ್ಕೋತಾ ಇದ್ದಾಳೆ, ಬನ್ನಿ ಬನ್ನಿ, ನನ್ನ ಪತಿನ ಉಳಿಸ್ಕೊಡಿ, ನನ್ನ ಪತಿನ ಕಾಪಾಡಿ, ಬನ್ನಿ ಬನ್ನಿ ಅಂತ ಕೂಗ್ಕೋತಾ ಇದ್ದಾಳೆ. ಯಾರೋ ಅಲ್ಲೊಬ್ರು ಇಲ್ಲೊಬ್ರು ಮನಸ್ಸು ಮಾಡ್ತಿದ್ದಾರೆ, ಯಾರು ಧೈರ್ಯ ಮಾಡ್ತಿಲ್ಲ. ಯಾರೋ ಒಬ್ರು ಹತ್ರ ಬಂದಾಗ ಅವಳು ಹೇಳ್ತಾಳೆ, ನನ್ನ ಪತಿ ಮಹಾತ್ಮ, ಅವನನ್ನು ಮುಟ್ಟಿದ್ರೆ ಕೈ ಸುಟ್ಟೋಗುತ್ತೆ, ಆದ್ರಿಂದ ಪಾಪಿ ಅಲ್ಲದೆ ಇರೋರು ಮಾತ್ರ ನನ್ನ ಪತಿಯನ್ನ ಮುಟ್ಟಬೇಕು ಅಂತ. ಪಾಪಿ ಅಲ್ಲದೆ ಇರೋರು ಮಾತ್ರ ನನ್ನ ಪತಿಯನ್ನ ಮುಟ್ಟಬೇಕು ಅಂದ ತಕ್ಷಣ ಎಲ್ಲರೂ ಹಿಂದಕ್ಕೆ ಹೋಗ್ತಾರೆ. ಸ್ನಾನ ಮಾಡ್ಕೊಂಡು ಬರ್ತಾ ಇದ್ದಾರೆ ಗಂಗೆಯಿಂದ. ಸ್ನಾನ ಮಾಡ್ಕೊಂಡು ಬಂದವರು, ಅಯ್ಯೋ ಕೈ ಇಲ್ದೆ ಇದ್ರೆ ನಾನು ಯಜ್ಞ ಮಾಡೋದು ಹೇಗೆ, ಕೈ ಇಲ್ದೆ ಇದ್ರೆ ನಾನು ಮನೆ ಕೆಲಸ ಮಾಡೋದು ಹೇಗೆ, ಕೈ ಇಲ್ದೆ ಇದ್ರೆ ನನ್ನ ಮಕ್ಕಳ ಜವಾಬ್ದಾರಿ, ಹೀಗೆ ಒಬ್ಬೊಬ್ರು ಹೇಳಿಕೊಂಡು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ಈ ಮಾತು ಹೇಳ್ತಿದ್ದ ಹಾಗೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ. ಇವನ್ ನೋಡಿದ್ರೆ ಬಿದ್ದು ಹೊರಟೋಗ್ತಾ ಇದ್ದಾನೆ, ಇನ್ ಮುಳುಗೋಗ್ತಾನೆ, ಕೊಚ್ಚೋಗ್ತಾನೆ, ಕೂಗ್ಕೋತಾಳೆ, ಅಯ್ಯೋ ನನ್ನ ಪತಿಯನ್ನ ಕಾಪಾಡಿ, ನನಗೆ ಪತಿ ಭಿಕ್ಷೆಯನ್ನ ಕೊಡಿ ಅಂತ ಕಿರ್ಚಿ ಬೊಬ್ಬೆ ಹೊಡಿತಾ ಕಣ್ಣೀರು ಧಾರೆ ಹಾಕ್ತಾ ಇದ್ದಾಳೆ. ಕತ್ತಲೆ ಆಗುತ್ತಾ ಬಂದ್ಬಿಡ್ತಾ ಇದೆ, ಇನ್ನೇನು ಯಾರು ಇಲ್ಲ, ಅಯ್ಯೋ ನನ್ನ ಪತಿಯನ್ನ ಕಾಪಾಡೋರು ಯಾರು ಇಲ್ವಾ, ನಾನು ನನ್ನ ಪತಿಯ ಜೊತೆ ಇದರಲ್ಲೇ ಸೇರ್ಬಿಡ್ಬೇಕಾ ಅಂತ ದುಃಖ ಪಡ್ತಾ ಇರುವಾಗ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಬಂದಾಗ, ಅಮ್ಮ ಯಾಕೆ ದುಃಖ ಪಡ್ತೀಯ, ಕಣ್ಣೀರು ಒರೆಸ್ಕೊಮ್ಮ, ನಾನು ಕಾಪಾಡ್ತೀನಿ, ನಾನು ಮೇಲೆತ್ತೀನಿ ನಿನ್ನ ಪತಿಯನ್ನ. ಆ ವೇಳೆಗೆ ಶಿವನ ಕೈ, ಅಂದ್ರೆ ಇದು ಕೈ ಗ್ರಿಪ್ ತಪ್ಪೋಯ್ತು, ಮುದುಕ ಅಲ್ವಾ, ತಪ್ಪು ಹೋಗಿ ಜಾರು ಬಿಟ್ಟ, ಗಟಾರದ ಒಳಗೆ ಬಿದ್ದು ಹೋಗ್ಬಿಟ್ಟ. ಗಟಾರ ಅಂದ್ರೆ ಗೊತ್ತಿದೆ, ಎಲ್ಲ ಮೋರಿ ಕೊಚ್ಚೆ ಎಲ್ಲ ಇರುತ್ತೆ. ಆದ್ರಿಂದ ಈಗ ಇವನೇನು ಮಾಡ್ದ, ಅಮ್ಮ ನೀನು ಅಳಬೇಡ ಅಂತ ಹೇಳಿ, ನೀನು ಕೂತ್ಕೋ, ಇಲ್ಲಿ ನೆಮ್ಮದಿಯಾಗಿ ಕೂತ್ಕೋ, ಬೆಳಗಿಂದ ಎಷ್ಟೊತ್ತಿದೆಯೋ ಏನೋ, ನಿನ್ನ ನೋಡಿದ್ರೆ ಆಯಾಸ, ನಾನು ನಿನ್ನ ಪತಿಯನ್ನ ಉಳಿಸ್ಕೊಂಡ್. ಅಯ್ಯೋ ಅಯ್ಯೋ ನೋಡಪ್ಪ, ನನ್ನ ಪತಿಯನ್ನ ಮುಟ್ಟಿದ್ರೆ ಮುಟ್ಟೋರು ಪವಿತ್ರರಾಗಿರ್ಬೇಕು, ಪಾಪಿಗಳಾಗಿರ್ಬಾರ್ದು, ಹಾಗೇನಾದ್ರೂ ಅವರು ಮುಟ್ಟಿದ್ರೆ ಅವ್ರ ಕೈ ಸುಟ್ಟೋಗುತ್ತೆ. ಅಮ್ಮ ನಿನಗೆ ಯಾಕೆ ಯೋಚನೆ, ನಾನು ಗಂಗೆಯಲ್ಲಿ ಸ್ನಾನ ಮಾಡಿಲ್ವಾ, ಗಂಗೆಯಲ್ಲಿ ಸ್ನಾನ ಮಾಡಿದ್ಮೇಲೆ ನನಗೆಲ್ಲಿ ಪಾಪ ಇರುತ್ತೆ ಅಮ್ಮ, ಏನು ಆಗಲ್ಲ, ನೀನು ಯೋಚನೆ ಮಾಡಬೇಡ, ನಾನು ಹೋಗ್ತೇನೆ ಅಂತ ಹೇಳಿ ಅವನ ಗಟಾರದ ಒಳಗೆ ಧುಮುಕಿ ಅವನನ್ನ ಮೇಲಕ್ಕೆ ಎಳ್ಕೊಂಡು ಬಂದು ಆಚೆ ತಂದು ನಿಲ್ಲಿಸ್ತಾನೆ. ಆಗ ಆ ಮುದುಕ ಇವನಿಗೆ ಶಿವನ ರೂಪದಲ್ಲಿ, ಆ ತಾಯಿ ಪಾರ್ವತಿ ರೂಪದಲ್ಲಿ ಪ್ರತ್ಯಕ್ಷ ಆಗಿ ದರ್ಶನ ಕೊಡ್ತಾರೆ. ಆಗ ಶಿವ ಹೇಳ್ತಾನೆ, ನೋಡಿದ್ಯಮ್ಮ, ಲೋಕಕ್ಕೆ ನಾವು ಅವರು ಪವಿತ್ರರಾಗುವುದಕ್ಕೆ, ಅವರು ಸುಖವಾಗಿರುವುದಕ್ಕೆ, ಅವರು ಚೆನ್ನಾಗಿರುವುದಕ್ಕೆ ಏನು ಕಡಿಮೆ ಮಾಡಿಲ್ಲ, ಎಷ್ಟು ಕೊಟ್ಟಿದ್ದೇವೆ. ಮನೆಗಳನ್ನು ನಾವು ಹೇಳ್ತೀವಲ್ವ ಮಕ್ಕಳಿಗೆ, ನಾವು ಮನೇಲಿ ನಿನ್ಗೆ ಏನು ಕಡಿಮೆ ಮಾಡಿದೀವೋ, ಬೀದಿಗೆ ಹೋಗಿ ಹೀಗೆ ಮಾಡ್ತೀಯ ಅಂತೇವಲ್ವೇ, ಹಾಗೆ ಪ್ರಪಂಚದಲ್ಲಿ ಎಷ್ಟೆಲ್ಲ ಕೊಟ್ಟಿದ್ದೇವೆ. ಆದರೆ ಸುಖವಾಗಿರೋದು ಅವ್ರು ಪಡ್ಕೊಂಬಂದಿಲ್ವೇ, ಅವ್ರು ಕೇಳ್ಕೊಂಬಂದಿಲ್ಲ, ನಾವೇನ್ ಮಾಡೋದು, ಇದರಲ್ಲಿ ನನ್ನ ತಪ್ಪೇನಿದೆಯಮ್ಮ ಅಂತ ಶಿವ ತೋರಿಸ್ತಾನೆ. ಹಾಗೆ ನಮ್ಮ ಪಾವಿತ್ರ್ಯಕ್ಕೆ, ನಮ್ಮ ಪಾಪವನ್ನ ಕಳೆಯುವುದಕ್ಕೆ ಬಂದಿದ್ದಾಳೆ. ಅದನ್ನ ಇಲ್ಲಿ ಶಂಕರರು ಹೇಳ್ತಾ ಇರುವುದು, ಭಗವತಿ ಭವಲೀಲಾ ಮೌಲಿ ಮಾಲೆ, ಶಿವನ ಲೀಲೆಯಲ್ಲಿ ಅವನ ಮಾಲೆಯಲ್ಲಿ ನೀನು, ಅವನ ಜಟೆಯಲ್ಲಿ ಮೌಲಿ, ಜಟೆಯಲ್ಲಿ ನೀನು ಮಾಲೆಯಾಗಿದ್ದೀಯಮ್ಮ. ಕಣಮಣು ಪರಿಮಾಣ ಅಂಬಃ ಸ್ಪೃಶಂತಿಯೇ, ನಿನ್ನ ಒಂದೇ ಒಂದು ಕಣ ನೀರನ್ನು ಮುಟ್ಟಿದರೆ ಸಾಕಮ್ಮ, ಅವರು ಎಷ್ಟು ಪವಿತ್ರರಾಗ್ತಾರೆ ಅಂದ್ರೆ, ಪ್ರಾಣಿನೋ ಯೇ ಸ್ಪೃಶಂತಿ ಅಮರನಗರ ನಾರಿ, ದೇವಲೋಕದ ಸ್ತ್ರೀಯರು ಚಾಮರಗ್ರಾಹಿಣೀನಾಂ, ಚಾಮರದ ಗಾಳಿ ಹಾಕಿ ಅವನು ಸೇವೆ ಮಾಡ್ತಾರೆ. ಅಂಥ ಪುಣ್ಯ
ನಿನ್ನ ಒಂದೇ ಒಂದು ಬಿಂದು ಹನಿಯ ಸ್ಪರ್ಶದಿಂದ ಅಮ್ಮ ಅಂಥ ಪವಿತ್ರಳಾದ ಮಾಲಿನಿ ಅವಳು ಮಾಲಿನಿ. ಆದ್ರಿಂದ ಮಾಲಿನಿ ಗಂಗಾ ರೂಪದ ಮಾಲಿನಿ. ಅಂಥ ಮಾಲಿನಿ ದೇವಿ ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ ಇರುವಂಥ ಮಾಲಿನಿ. ಮಾಲೆ ಕಟ್ಟಿ ದೇವಲೋಕದ ಜನರನ್ನಷ್ಟೇ ಅಲ್ಲ, ಹಾಗೆ ಮಧ್ಯಲೋಕದಲ್ಲಿದ್ದಾರಲ್ಲ, ಅಂದ್ರೆ ಯಕ್ಷಗಂಧರ್ವ ಕಿನ್ನರ ಕಿಂಪುರುಷ ಇವರೆಲ್ಲ ಎಲ್ಲಿದ್ದಾರೆ? ಹಿಮಾಲಯದ ಕೈಲಾಸದ ಹಂತ ಹಂತಗಳಲ್ಲಿದ್ದಾರೆ ಅಂತ ನಮ್ಮ ವಿಶ್ವಾಸ ಏನಿದೆ. ಆ ಎಲ್ಲರನ್ನ ಉದ್ಧಾರ ಮಾಡಿದ್ದಾಳೆ. ಬ್ರಹ್ಮಾಂಡಂ ಖಂಡಯಂತಿ ಅಲ್ಲಿಂದ ಬಂದವಳು. ಅಲ್ಲಿಂದ ಏನು ಮಾಡಿದ್ಲು? ಭೂಮಿಯಲ್ಲಿರುವ ಎಲ್ಲ ಜಾಗವನ್ನ ಆಕ್ರಮಿಸಿಕೊಂಡ್ಲು ತಾನೆ. ಜನ್ಮಮುನಿ ಆಶ್ರಮಕ್ಕೆ ಹೋದ್ಲು, ಎಲ್ಲಾ ಜಾಗವನ್ನ ಆಕ್ರಮಿಸಿದ್ಲು. ಕೆಳಲೋಕಕ್ಕೆ ಹೋಗಿ ಪಾತಾಳದಲ್ಲಿರುವವರನ್ನ ಉದ್ಧಾರ ಮಾಡಿದ್ಲು. ಹಾಗೆ ಯಾರ ಉದ್ಧಾರವನ್ನು ಮಾಡದೆ ಬಿಟ್ಟವಳು ಅಲ್ಲ ಅಮ್ಮ, ಅಂಥ ಮಾಲಿನಿ. ಆದ್ರಿಂದ ದೇವಿ ಮಾಲಿನಿ ಸ್ವರೂಪಿಣಿಯಾಗಿ ತಾನು ಜೀವಿಗಳ ಉದ್ಧಾರಕ್ಕೆ ಪ್ರತಿ ಅಕ್ಷರವೇ ಮಂತ್ರವಾಗಿ, ಪ್ರತಿ ಅಕ್ಷರವೇ ಅಮ್ಮಂದ್ರೆ ಅದೇ ಒಂದು ಅಕ್ಷರ, ಆ ಮಂತ್ರ, ಆಮ್ ಅಂದ್ರೆ ಅದೇ ಒಂದು ಮಂತ್ರ. ಆ ರೀತಿ ಮಂತ್ರಸ್ವರೂಪಿಣಿಯಾಗಿ ಲೋಕರಕ್ಷಕಿಯಾಗಿ ಇರುವ ಮಾಲಿನಿ ದೇವಿಯನ್ನ ನಾವು ಈಗ ಪರಿಭಾವಿಸಿಕೊಳ್ತಾ, ಮುಂದಿನದು ಹಂಸಿನಿ. ಮಾಲಿನಿ ಅನ್ನುವುದು ಹಂಸಿನಿಯ ಜೊತೆಗೆ ಇದೆ. ಹೇಗಪ್ಪ ಅಂದ್ರೆ ನಮ್ಮ ಶರೀರದ ಒಳಗೆ ಏನು ಪ್ರಾಣ ಸಂಚಾರ ಇದೆ, ಆ ಪ್ರಾಣ ಹೇಗೆ ಸಂಚರಿಸ್ತಾ ಇದೆ? ಮಾಲೆಯಂತೆನೇ ತಾನೆ. ಮಾಲೆಯಂತೆನೇ ಪ್ರಾಣ ಸಂಚಾರ ಮಾಡ್ತಿದೆ. ಅಂದ್ರೇನು? ಮೇಲಿಂದ ಕೆಳಗೆ ಬರುತ್ತೆ, ಶರೀರವನ್ನೆಲ್ಲ ವ್ಯಾಪಿಸುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಒಳಗೆ ಬರುತ್ತೆ, ಎಲ್ಲ ಸುತ್ತುತ್ತೆ. ಯಾವುದಾದ್ರೂ ಒಂದು ಜಾಗ ಪ್ರಾಣ ಬಿಟ್ಟಿದೆಯೋ? ಪ್ರಾಣ ಬಿಟ್ಟಿರುವ ಜಾಗ ಯಾವುದೂ ಇಲ್ಲ ಶರೀರದಲ್ಲಿ. ಎಲ್ಲ ಅಣುವನ್ನ ಅದು ತುಂಬಿಕೊಂಡಿದೆ. ಹಾಗೆ ಮೇಲಿಂದ ಬಂದು ಸಮಸ್ತವನ್ನ ತುಂಬಿ ಮತ್ತೆ ಮೇಲೆ ಹೋಗುತ್ತೆ. ಹಾಗೆ ತುಂಬಿಕೊಂಡಿರುವಂಥ ಆ ಮಾಲೆ ಇಲ್ಲಿ ಏನಾಗಿದೆ? ಹಂಸಿನಿ ಅನ್ನಿಸ್ಕೊಂಡಿದೆ. ಯಾವ ಮಾಲೆ ದೇವಲೋಕದಿಂದ ಅವತರಿಸಿ ದೇವಾದಿಲೋಕಗಳನ್ನ ಬ್ರಹ್ಮಾದಿಲೋಕಗಳನ್ನ ಪಾವನಗೊಳಿಸಿ ಪಾತಾಳಾದಿಲೋಕಗಳನ್ನ ಪಾವನಗೊಳಿಸಿ ಮತ್ತೆ ಪರಮಾತ್ಮನ ಪಾದಾರವಿಂದಗಳನ್ನ ಸೇರಿತೋ, ಆ ಮಾಲೆ ಇಲ್ಲಿ ಏನಾಗಿದೆ? ಈ ಶರೀರದ ಒಳಗೆ ಹಂಸಿನಿ ಅನ್ನಿಸಿಕೊಂಡಿದೆ. ಹೇಗೆ ಅಂದ್ರೆ ಹಂಸ ಅದನ್ನ ನಾವು ಹೇಳ್ಕೊಂಡಿದ್ದೇವೆ. ಅದರಿಂದ ಅಜಪ ಗಾಯತ್ರಿ ಇದೆಲ್ಲ ಹೇಳಿದ್ದೇವೆ. ನಮಗೆ ಕೇಳಿಸಿಕೊಳ್ಳದೆ, ನಮ್ಮ ಕಿವಿಯ ಮೇಲೆ ಬೀಳದೆ ಇದು ಏನಾಗಿದೆ? ಮಾಲೆಯಾಗಿ ನಿರಂತರವಾಗಿ ಸುತ್ತುತ್ತಾ ಇದೆ. ಯಾವುದು? ನಮ್ಮ ಪ್ರಾಣಶಕ್ತಿ. ನಮ್ಮ ಪ್ರಾಣಶಕ್ತಿ ಉಚ್ಛ್ವಾಸ ನಿಶ್ವಾಸಗಳ ಮೂಲಕ, ಉಚ್ಛ್ವಾಸ ಹ, ನಿಶ್ವಾಸ ಸ, ಹ ಸ ಹ ಸ ಅನ್ನುವುದಾಗಿ ಹೋಗ್ತಾ ಬರ್ತಾ ಅದು ಏನಾಗಿದೆ? ನಮ್ಮ ಶರೀರದ ಒಳಗೆ ಒಂದು ಮಾಲೆಯಂತೆ ತುಂಬಿಕೊಂಡಿದೆ. ಆದ್ರಿಂದ ಉಚ್ಛ್ವಾಸ ನಿಶ್ವಾಸ ಅಂದ್ರೆ ಒಂದು ಉಚ್ಛ್ವಾಸ ಒಂದು ನಿಶ್ವಾಸ ಸೇರಿದ್ರೆ ಒಂದು ಉಸಿರು ಅಲ್ವಾ? ಆ ಒಂದು ಉಸಿರಿನಲ್ಲಿ ಉಚ್ಛ್ವಾಸ ನಿಶ್ವಾಸದಲ್ಲಿ ಯಾರಿದ್ದಾರೆ? ಶಿವ ಮತ್ತು ಶಕ್ತಿ ಇಬ್ರು ಇದ್ದಾರೆ. ಆದ್ರಿಂದ ಈಗ ಮಾಲಿನಿಯಲ್ಲಿ ಏನು ನೋಡಿದ್ವಿ? ಶಿವಶಕ್ತಿಯರ ಭಿನ್ನತೆಯನ್ನ. ಇಲ್ಲಿ ಹಂಸಿನಿಯಲ್ಲಿ ಕೂಡ ಉಚ್ಛ್ವಾಸ ನಿಶ್ವಾಸ ರೂಪದಲ್ಲಿ ಪರಮಾತ್ಮ ಮತ್ತು ದೇವಿ ಭಗವತಿ ಅವರಿಬ್ಬರ ಒಂದು ಏಕತತ್ವ. ಹಾಗಾಗಿ ಮಾಲಿನಿ ಎಂಬುದು ಹೂವುಗಳ ಮಾಲೆ, ಅಕ್ಷರದ ಮಾಲೆ, ಮತ್ತೆ ಪ್ರಾಣದ ಬೇರೆ ಬೇರೆ ಮಾಲೆಗಳಾಗಿ ರುಂಡಮಾಲೆ, ಈ ಏನು ಮಾಲೆಗಳಾಗಿ ನೋಡಿದ್ವಿ. ಇಲ್ಲಿ ಪ್ರಾಣದ ಮಾಲೆಯಾಗಿರುವುದು ಯಾವುದೋ ಅದು ಹಂಸಿನಿ, ಪ್ರಾಣಮಾಲೆಯಾಗಿರುವಂಥದ್ದು. ಇದು ಎಲ್ಲಿಂದ ಎಲ್ಲಿಗೆ ಹಾರುತ್ತೆ? ಮೇಲಿಂದ ಬಂದಂಥ ಶಕ್ತಿ ಮೂಲಾಧಾರವನ್ನು ಮುಟ್ಟಿ, ಮೂಲಾಧಾರದಿಂದ ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ ಎಲ್ಲವನ್ನ ಮುಟ್ಟಿ, ಸಹಸ್ರಾರ ಮುಟ್ಟಿ ಮತ್ತೆ ಮೂಲಾಧಾರ. ಹಾಗೆ ಅಲ್ಲೆಲ್ಲ ಸಂಚಾರ ಮಾಡುವ ಶಕ್ತಿ ಯಾವುದು? ಪ್ರಾಣಶಕ್ತಿ. ಅದನ್ನ ಆತ್ಮಶಕ್ತಿ, ಅದೇ ಮಂತ್ರಶಕ್ತಿ. ಆದ್ರಿಂದ ಈಗ ಮಂತ್ರಶಕ್ತಿಯಾಗಿ, ಪ್ರಾಣಶಕ್ತಿಯಾಗಿ, ಆತ್ಮಶಕ್ತಿಯಾಗಿ ಒಂದನ್ನ ಸಂಬಂಧಗೊಳಿಸಿ, ಯಾವ್ಯಾವುದನ್ನ? ಮಂತ್ರಶಕ್ತಿಯನ್ನ ಪ್ರಾಣಶಕ್ತಿಯೊಡನೆ ಸೇರಿಸಿ, ಮಂತ್ರಶಕ್ತಿ ಪ್ರಾಣಶಕ್ತಿಗಳನ್ನ ಆತ್ಮಶಕ್ತಿಯೊಡನೆ ಬೆಸೆದು ಯಾವುದು ನಮ್ಮೊಳಗೆ ಸಂಚಾರ ಮಾಡ್ತಾ ಇದೆಯೋ ಅದೇ ಹಂಸಿನಿ. ಅರ್ಥ ಆಗ್ತಾ ಇದೆಯಾ? ಪ್ರಾಣ ಏನಾಗಿದೆ? ಪ್ರಾಣ ನಮಗೆ ಗೊತ್ತಿಲ್ಲ.
ಆ ಪ್ರಾಣ ಯಾವ ರೂಪದಲ್ಲಿ? ಹಕಾರ ಸಕಾರ ರೂಪದಲ್ಲಿ ಸಂಚಾರ ಮಾಡ್ತಾ ಒಳಗೆ ಬಂದು ಮೂಲಾಧಾರಾದಿ ಜಾಗವನ್ನ ಮುಟ್ಟಿ, ಅದರಿಂದ ಅದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಏನಾಗಿದೆ? ಹಂಸ ಹಂಸ ಸೋಹಂ ಹಂಸ ಅಂತ ಹೇಳ್ತಾ ಹೇಳ್ತಾ ಮಂತ್ರಶಕ್ತಿಯಾಗಿ ಪರಿವರ್ತಿತ ಆಗ್ತಾ ಇದೆ. ಪ್ರಾಣಶಕ್ತಿ ಈಗ ಮಂತ್ರಶಕ್ತಿಯಾಗಿ ಕೊಂಡಿ ಹಾಕೊಳ್ತು. ಅದು ಒಳಗಿನ ಆತ್ಮಶಕ್ತಿಯಾಗಿ ಏನನ್ನು ಹೇಳಿದ್ವಿ? ಶಿವ ಮತ್ತು ಶಕ್ತಿ, ಉಚ್ಛ್ವಾಸ ನಿಶ್ವಾಸ ಒಂದಾದರೆ ಒಂದು ಉಸಿರು. ಅದು ಶಿವಶಕ್ತಿಯ ಒಂದಾದರೆ ಒಂದು ಉಸಿರು, ಒಂದು ಪ್ರಾಣ. ಆ ಒಂದು ಪ್ರಾಣ ಒಂದೇ ಶರೀರದೊಳಗಿದೆಯಾ? ವಿಶ್ವಾಂಡ ಬ್ರಹ್ಮಾಂಡವೆಲ್ಲ ಪ್ರಾಣಶಕ್ತಿಯಿಂದ ತುಂಬಿದೆ. ಆ ಪ್ರಾಣಶಕ್ತಿಯ ಅನುಭೂತಿಯನ್ನ ನಮಗೆ ತಂದು ಕೊಡೋದಿದೆಯಲ್ಲ, ಅದು ಹಂಸಿನಿ. ಆದ್ರಿಂದ ಹಂಸಿನಿ, ಅದನ್ನೇ ಹಂಸಿನಿ ಲಕ್ಷಣವನ್ನ ಹೇಳುವಾಗ ಗಮಾಗಮಸ್ಥಂ, ಹೋಗ್ತಾ ಬರ್ತಾ ಇದ್ದಾಳೆ. ಗಮಾಗಮಸ್ಥಂ ಗಮನಾದಿ ಶೂನ್ಯಂ. ಇದು ಹೋಗೋದು ಬರೋದು ಯಾರು? ನಾವು ಕೂತ ಜಾಗದಲ್ಲೇ ಇದ್ರು ಪ್ರಾಣ ಹೋಗ್ತಾ ಇದೆ ಅಲ್ವಾ, ಅಂದ್ರೆ ಚಲನೆ ಮಾಡ್ತಾ ಇದೆ ಅಲ್ವಾ. ಹಾಗೆ ತನಗೆ ಚಲನೆ ಇಲ್ಲ. ಯಾರಿಗೆ? ದೇವಿ ತಾನು ಇದ್ದ ಜಾಗದಲ್ಲೇ ಇದ್ದಾಳೆ. ಇದ್ದ ಜಾಗದಲ್ಲೇ ಇರುವ ದೇವಿ ಪ್ರಾಣಶಕ್ತಿಯಾಗಿ ವಿಶ್ವಾಂಡ ಬ್ರಹ್ಮಾಂಡಗಳನ್ನ ತುಂಬಿಕೊಂಡು ಎಲ್ಲರ ಪ್ರಾಣದಲ್ಲಿ ಗಮಾಗಮ ಇದ್ದಾಳೆ. ಅವಳೆಲ್ಲಿದ್ದಾಳೆ? ಅವಳು ಅಲುಗಾಡದೆ ಜೀವ ಚೈತನ್ಯವಾಗಿದ್ದಾಳೆ. ಜೀವ ಚೈತನ್ಯಗಳ ಸಾರಭೂತವಾಗಿ ತನ್ನ ಒಂದು ಧಾಮದೊಳಗೆ, ತಾನು ತ್ರಿಪುರ ನಗರದ ಒಳಗೆ, ಶ್ರೀಮನ್ ನಗರದ ಒಳಗೆ, ಅಲ್ಲಿ ತಾನು ಹಾಯಾಗಿದ್ದಾಳೆ. ಹಾಗೆ ಇರುವ ದೇವಿ. ಆದ್ರಿಂದ ಗಮನಾಗಮನಸ್ಥಂ ಗಮನಾದಿ ಶೂನ್ಯಂ. ಅವಳಲ್ಲಿ ಚಲನೆ ಇಲ್ಲ, ಪ್ರಾಣದಲ್ಲಿ ಶಕ್ತಿಯಲ್ಲಿ ಚಲನೆ ಇದೆ. ಹಾಗಾಗಿ ಚಿದ್ರೂಪ ದೀಪಂ. ದೀಪ ಮತ್ತೆ ವಿಮರ್ಶ ನಾವು ಹೇಳಿದ್ದೇವೆ. ದೀಪ ಏನಾಗಿರುತ್ತೆ? ಇದ್ದ ಜಾಗದಲ್ಲಿ ಇರುತ್ತೆ, ಅಲ್ಲಿ ಪ್ರಕಾಶ ಇದೆ. ಆ ದೀಪದಲ್ಲಿರುವ ಜ್ಯೋತಿ ಏನಾಗುತ್ತೆ? ವಿಮರ್ಶವಾಗಿ ಎಲ್ಲವನ್ನ ತುಂಬುತ್ತಲ್ಲ, ಅದು ಚಿದ್ರೂಪ ದೀಪಂ. ಚಿದ್ರೂಪ ದೀಪಂ ಅದೇನ್ ಮಾಡುತ್ತೆ? ತಿಮಿರಾಪಹಾರಂ. ನಮ್ಮೊಳಗೆ ಇರುವ ಅಜ್ಞಾನ ಅಂಧಕಾರವನ್ನ ದೂರ ಮಾಡುತ್ತೆ. ನಾವು ಯಾವುದನ್ನ ನಾನು 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 ಎಂಬುದಾಗಿ ಭಾವಿಸಿ ಒದ್ದಾಡ್ತಾ ಇದ್ದೇವೆಯೋ ಅದನ್ನ ನೋಡುತ್ತೆ, ಅದನ್ನ ದೂರ ಮಾಡುತ್ತೆ. ಅಂಥ ದೇವಿಯನ್ನ ಅದು ಎಲ್ಲಿದೆ? ಸರ್ವ ಜಗದಂತರಸ್ಥಂ. ಹಾಗೆ ಸರ್ವ ಜನ ಅಂತರಸ್ಥಂ. ಎಲ್ಲ ಪ್ರಾಣಿಗಳೊಳಗೆ, ಎಲ್ಲ ಜೀವಗಳ ಒಳಗೆ, ಪ್ರಾಣ ರೂಪದೊಳಗೆ ಇರುವ ಆ ತಾಯಿಯನ್ನ ನಾನು ನೋಡ್ತಾ ಇದ್ದೇನೆ. ಅವಳೆಂಥವಳು? ನಮಾಮಿ ಹಂಸಿನೀಂ ಪರಮಾತ್ಮಿಕಾಂ. ಆ ಹಂಸಿನಿ ರೂಪಳಾದ ಪರಮಾತ್ಮ ರೂಪಿಯಾದ ದೇವಿಯನ್ನು ನಾನು ನಮಸ್ಕರಿಸ್ತೇನೆ ಅಂತ ಪ್ರಾಣಶಕ್ತಿ, ಮಂತ್ರಶಕ್ತಿ, ಆತ್ಮಶಕ್ತಿಯ ರೂಪದಲ್ಲಿ ಬೆಸೆದುಕೊಂಡಿರುವ ಆ ದೇವಿ ಏನಿದ್ದಾಳೆ, ಎಲ್ಲ ಜೀವಿಗಳನ್ನ ಬೆಸೆದಿಟ್ಟಿದ್ದಾಳೆ. ಇವರು ನಮ್ಮಣ್ಣ, ಇವರು ನಮ್ಮಕ್ಕ, ಇವರು ನಮ್ಮ ಚಿಕ್ಕಪ್ಪನ ಮಗ, ಅವ್ರು ನಮ್ಮ ಅತ್ತೆ ಮಗಳು, ಈ ರೀತಿಯಾಗಿ ನಮ್ಮ ಸಂಬಂಧ ಬೇರೆ. ನಾವೆಲ್ಲ ದೇವರ ಮಕ್ಕಳು ಅನ್ನುವ ಸಂಬಂಧ ಎಲ್ಲಿದೆ? ಪ್ರಾಣದಿಂದ ಇದೆ. ಪ್ರಾಣ ಇಲ್ಲದೆ ಇರೋರು ಯಾರಾದ್ರೂ ಇದೀವಾ? ಅದರಿಂದ ಪ್ರಾಣ ಸಂಬಂಧದಿಂದ ನಾವೆಲ್ಲರೂ ಏನಾಗಿದ್ದೇವೆ? ಒಂದಾಗಿದ್ದೇವೆ. ಅದ್ಯಾರು? ನಮ್ಮಮ್ಮ, ನಮ್ಮ ಅಪ್ಪ ಅಲ್ವಾ? ಆ ರೀತಿಯಲ್ಲಿ ಆ ಸಂಬಂಧ, ಅದನ್ನ ಇಲ್ಲಿ ಹೇಳ್ತಿರೋದು. ಸರ್ವಜನಾಂತರಸ್ಥಂ ಆಗಿರುವಂಥ ಪ್ರಾಣಶಕ್ತಿ, ಮಂತ್ರಶಕ್ತಿ, ಆತ್ಮಶಕ್ತಿಯಾಗಿ ಲೋಕಲೋಕಗಳನ್ನ ತುಂಬಿರುವ ದೇವಿ ಏನಿದ್ದಾಳೆ ಅವಳನ್ನ ಹಂಸಿನಿ. ಆದ್ರಿಂದ ಗಮಾಗಮಸ್ಥಂ, ಹೋಗುವ ಬರುವ ಉಸಿರಿನ ರೂಪದಲ್ಲಿದ್ದು ತಾನು ಗಮನಾದಿ ಶೂನ್ಯಂ, ಗಮನಾದಿ ಇಲ್ಲದೆ ಇರುವಂತಹ ದೇವಿ ಇದ್ದಾಳಲ್ಲ ಅವಳನ್ನ ಪಶ್ಯಾಮಿ. ಯಾವ ರೂಪದಲ್ಲಿ ನೋಡ್ತಾ ಇದ್ದೇನೆ? ಉಸಿರು ಹೊರಗೆ ಬರೋದು, ಒಳಗೆ ಹೋಗೋದು ಕಾಣ್ತಾ ಇದೆಯಲ್ಲ, ಆ ರೂಪದಲ್ಲಿ ನೋಡ್ತಾ ಇದ್ದೇನೆ. ದೇವಿ ಕಾಣ್ತಿಲ್ಲ, ಉಸಿರು ಹೊರಗೆ ಬರೋದು ಇದಾರ ಇಲ್ವಾ ನೋಡಕ್ಕೆ? ನೋಡ್ತೇವಲ್ಲ, ಉಸಿರು ಹೊಟ್ಟೆ ಮೇಲೆ ಬರ್ತಿದ್ಯಾ ಇಲ್ವಾ, ಎದೆ ಕೆಳಗೆ ಮೇಲೆ ಆಗ್ತಿದ್ಯಾ ಇಲ್ವಾ, ಹಾಗೆ ಅಲ್ಲಿ ಪಶ್ಯಾಮಿ ನೋಡ್ತಾ ಇದ್ದೇನೆ. ಹಾಗಿರುವ ದೇವಿಯನ್ನ ನಮಾಮಿ. ಆಗ ನಾವೆಲ್ಲರೂ ಏನು? ತಾಯಿಯ ಮಕ್ಕಳು. ನಾವೆಲ್ಲರೂ ಒಂದೇ ಎನ್ನುವ ಬಂಧವನ್ನ ತಾಯಿಯಲ್ಲಿ ಹೆಣೆದು ಕಟ್ಟಿ ಇಟ್ಟಿದ್ದಾಳೆ, ನನ್ನ ಮಕ್ಕಳು. ಆದ್ರಿಂದ ಆ ರೀತಿಯಾಗಿ ಹೆಣೆದಿರುವ ದೇವಿಯನ್ನ ಹಂಸಿನಿ. ಎಲ್ಲ ಈಗ ನಮ್ಮನ್ನೆಲ್ಲ ಒಂದು ದಾರದ ಒಳಗೆ ಪೋಣಿಸಿ ಮಾಲೆ ಹಾಕಿದ್ರೆ ನೋಡಿ, ಅದು ಹಂಸಿನಿ ಮಾಲಿನಿ. ನಾವೇ ಅಂದ್ರೆ ಪ್ರಾಣ ಇಲ್ಲದೆ ಯಾರೂ ಇಲ್ಲ. ಪ್ರಾಣ ಇರೋ ಎಲ್ಲದನ್ನು ದಾರವಾಗಿ ನಾವು ಇದು ಮಾಡಿಕೊಂಡ್ರೆ ಎಲ್ಲಿ ಹೋಗಿ ನೆಲೆ ನಿಲ್ಲುತ್ತೆ? ಸ್ಪಷ್ಟ ಆಗ್ತಿದೆ ಅಲ್ವಾ? ಅದು ಹಂಸಿನಿ. ಇನ್ನು ಹಂಸ ಅಂದ್ರೆ ಸೂರ್ಯ ಅಂತ.
ಸೂರ್ಯ ಆತ್ಮ ಜಗತಃ ತಸ್ಥುಷಶ್ಚ ಅಂತ ವೈದಿಕ ಮಂತ್ರ ಇದೆ. ಆದ್ರಿಂದ ಹಂಸ ಅಂದ್ರೆ ಏನು? ಪ್ರಪಂಚದ ಇರುವಿಕೆಗೆ ಸೂರ್ಯ ಬೇಕೋ ಬೇಡವೋ? ಬೇಕು. ಸೂರ್ಯ ಇಲ್ಲದೆ ಇದ್ರೆ ಬದುಕೇ ಇಲ್ಲ ಅಲ್ವಾ? ನಾವು ಎಷ್ಟೊಂದು ಇವೆಳೆಗಾಗಲೇ ಅನೇಕ ಬಾರಿ ಆ ಭಾಗಗಳನ್ನ ನೋಡಿದ್ದೇವೆ. ಆದ್ರಿಂದ ಜಗತ್ತಿಗೆ ಪ್ರಾಣ ಶಕ್ತಿಯಾಗಿ, ಜಗತ್ತಿನಲ್ಲಿ ಪ್ರವೃತ್ತಿ ಶಕ್ತಿಯಾಗಿ, ಅಂದ್ರೆ ಕೆಲಸವನ್ನ ನಡೆಸುವ ಶಕ್ತಿಯಾಗಿ ಯಾರಿದ್ದಾನೆ? ಅವನೇ ಸೂರ್ಯ. ಆದ್ರಿಂದ ಅವನಿಲ್ಲ ಅಂದ್ರೆ ಜಗತ್ತು ನಡೆಯೋದಿಲ್ಲ. ಜಗತ್ತಿನ ನಡೆಗೆ ತಾಯಿಯ 2 ಕಣ್ಣೋಟ ಬೇಕು, ಒಂದು ಸೂರ್ಯ, ಒಂದು ಚಂದ್ರ. ಆದ್ರಿಂದ ಆ ಸೂರ್ಯ ಚಂದ್ರರ ರೂಪದಲ್ಲಿ ಚೈತನ್ಯವನ್ನ ಲೋಕಕ್ಕೆ ಕೊಡ್ತಾ, ಮತ್ತೆ ಆ ಜೀವಿಗಳಲ್ಲಿ ಪ್ರವೃತ್ತಿಯನ್ನ ಉಂಟು ಮಾಡ್ತಾ, ಜೀವಿಗಳು ಬದುಕುವುದಕ್ಕೆ ಬೇಕಾದ ಎಲ್ಲ ಚಟುವಟಿಕೆ ಪ್ರತಿಯೊಬ್ಬರಿಗೂ ಅಷ್ಟೇ. ಸೂರ್ಯೋದಯ ಆಗಲಿಲ್ಲ ಅಂದ್ರೆ ಹಕ್ಕಿ ಚಿಲಿಪಿಲಿ ಶಬ್ದ ಕೇಳುತ್ತಾ? ಹಕ್ಕಿ ಚಿಲಿಪಿಲಿ ಶಬ್ದ ಕೇಳ್ತಾ ಇದೆ ಅಂದ್ರೆ ಸೂರ್ಯೋದಯ ಆಯ್ತು ಅಲ್ವೇ? ಅಂದ್ರೆ ಆ ರೀತಿಯಾದ ಚಟುವಟಿಕೆ ಪ್ರತಿಯೊಂದರಲ್ಲಿ. ಗಿಡಗಳನ್ನು ನೋಡಿ, ರಾತ್ರಿ ಆದ್ಮೇಲೆ ಎಲೆಗಳು ಹೀಗಾಗಿರುತ್ತೆ, ಪೂರ್ಣ ಅಲ್ಲದೆ ಇದ್ರೂ ಹೀಗಾಗಿರುತ್ತೆ. ಅದು ಬೆಳಗಾಗುವಾಗ ಬಿಚ್ಚಿಕೊಳ್ಳುತ್ತೆ. ಅಲ್ಲಿಗರ್ಥ ಏನು? ಎಲ್ಲ ಚಟುವಟಿಕೆಗೆ ಪ್ರೇರಕ ಶಕ್ತಿಗೆ ಮೂಲನಾಗಿ ನಿಂತಿರುವ ಆ ಪ್ರಾಣಶಕ್ತಿ ರೂಪದಲ್ಲಿ ಯಾರಿದ್ದಾನೆ? ಸೂರ್ಯ. ಅವನನ್ನ ತಾನೇ ನಾವು ಗಾಯತ್ರಿ ರೂಪದಿಂದ ಆರಾಧಿಸ್ತೇವೆ. ಅದಕ್ಕೆ ಅವನನ್ನ ಸವಿತೃಗೆ ಸಂಬಂಧಪಟ್ಟದ್ದು ಸಾವಿತ್ರಿ. ಅದ್ಯಾವ್ದದು? ಮತ್ತೆ ಪ್ರಾಣ ಅಲ್ವಾ? ಉಸಿರು ಒಳಗೆ ತಗೊಳ್ಳೋದು, ಉಸಿರು ಹೊರಗೆ ಬಿಡೋದು. ಆದ್ದರಿಂದ ಸೂರ್ಯಮಂಡಲದ ಒಳಗೆ ಇರುವಂಥ ಸೂರ್ಯಮಂಡಲಾಂತರ್ಗತವಾದ ವಿದ್ಯೆ ಅದು ನಮಗೆ ಗೊತ್ತಾಗುವಂತೆ ಇಲ್ಲ. ಸೂರ್ಯನೊಳಗಿರೋದು ಕಾಣ್ತಾ ಇದೆಯಾ? ಇಲ್ಲ. ನಮ್ಮೊಳಗೆ ಉಸಿರು ಬಂದಿದ್ದು ಕಾಣ್ತಾ ಇದೆಯಾ? ಇಲ್ಲ. ನಮ್ಮೊಳಗಿಂದ ಉಸಿರು ಹೋಗುವುದು ಬರುವುದು ಯಾವುದರಿಂದ ಗೊತ್ತಾಗುತ್ತೆ? ಶರೀರದ ಚಲನೆಯಿಂದ. ಅಂದ್ರೆ ನಾವು ಹೇಳ್ಕೊಂಡ್ವಲ್ಲ, ಎದೆಯ ಉಬ್ಬುವಿಕೆ, ಹಿಗ್ಗುವಿಕೆ, ಕುಗ್ಗುವಿಕೆ, ಹೊಟ್ಟೆ ಹಿಗ್ಗುವಿಕೆ, ಕುಗ್ಗುವಿಕೆ. ಅದರಿಂದ ಇದು ಬದುಕಿದೆ, ಇದು ಬದುಕಿಲ್ಲ. ಆ ರೀತಿಯಲ್ಲಿ ಇದೆಲ್ಲವನ್ನ ಯಾವುದರ ಮೂಲಕ ಇವನು ಗುಪ್ತವಾಗಿ ಇದ್ದಾನೆ, ಗುಪ್ತವಾಗಿ ಈ ಚಟುವಟಿಕೆಗಳನ್ನ ತೋರಿಸ್ತಾ ಇದ್ದಾನೆ. ಪ್ರಕಟ ಆಗಿರೋದು ಯಾವುದು? ಹಿಗ್ಗುವಿಕೆ, ಕುಗ್ಗುವಿಕೆ. ಆ ಪ್ರಕಟ ಹಿಗ್ಗುವಿಕೆ, ಕುಗ್ಗುವಿಕೆಯ ರೂಪದಲ್ಲಿ, ಪ್ರಕಟ ರೂಪದಲ್ಲಿ ದೇವಿಯ ದರ್ಶನವನ್ನ ಮಾಡಿಸ್ತಾ ಇದ್ದಾನೆ. ಗುಪ್ತವಾಗಿ ಪ್ರಾಣ ರೂಪದಲ್ಲಿ ಒಳಗಡೆ ಇದ್ದಾನೆ. ಹಾಗೆ ಯಾರಿಗೂ ಅರಿವಿಗೆ ಬಾರದಂತೆ ಅಜಪಾ ರೂಪದಲ್ಲಿ ಜಪವೂ ಕೂಡ ಮಾಡಿಸ್ತಾ ಇದ್ದಾನೆ. ಹಾಗಿರುವಂಥ ಸೂರ್ಯ. ಅದರಿಂದ ಸೂರ್ಯನ ಆದಿತ್ಯ ಹೃದಯದಲ್ಲಿ ಪ್ರಜಾಹ, ಪ್ರಾಣಾಹ, ಋತುಕರ್ತ, ಪ್ರಭಾಕರಃ ಹೀಗೆಲ್ಲ ಅವನ ನಾಮವನ್ನ ನಾವು ನೋಡ್ತೇವೆ. ಪ್ರಜೆಗಳಿಗೆ ಕಾರಣನಾದವನು ಸೂರ್ಯ, ಪ್ರಜೆಗಳ ಚಟುವಟಿಕೆಗೆ ಕಾರಣನಾದವನು ಸೂರ್ಯ, ಪ್ರಭಾಕರನಾದವನು ಸೂರ್ಯ, ಪ್ರಾಣರೂಪಿಯಾದವನು ಸೂರ್ಯ. ಆದ್ರಿಂದ ಆದಿತ್ಯ ಆಗಿರುವುದರಿಂದ ಸೋಹಂ ಹಂಸಃ. ಸೋಹಂ ಹಂಸಃ ನಲ್ಲಿ ಅಹಂ ಹಂಸನಲ್ಲಿ ಆ ತೆಗೆದು ಬಿಟ್ರೆ ಏನು ಉಳಿತು? ಹಂ ಸ ಅಲ್ವೇ? ಆದ್ರಿಂದ ಈ ಸ ಅಂದ್ರೆ ಯಾವುದು? ಅದನ್ನ ನಾವು ತತ್ಪದ ರೂಪದಲ್ಲಿ ತತ್ಸ್ವರೂಪಿಣಿ ಅನ್ನುವ ಅಲ್ಲಿ ಹೇಳಿಕೊಂಡಿದ್ದೇವೆ. ತತ್ ಅನ್ನುವುದನ್ನ ಪ್ರಪಂಚ ಎಲ್ಲ ಎರಡಿದೆ, ನಾನು ಮತ್ತು ನೀನು. ಅದು ಅನ್ನಬೇಕಾದ್ರೆ ಪರಮಾತ್ಮ ವಸ್ತು ಮಾತ್ರ. ಆದ್ರಿಂದ ಈಗ ಸಹ ಅಂದ್ರೆ ಯಾವುದು? ಪರಮಾತ್ಮ ವಸ್ತು. ಆ ಪರಮಾತ್ಮ ವಸ್ತುವನ್ನ ಲೋಕದಲ್ಲಿ ನಾನೇನಂತ ಕರಿತೇನೆ? ನೀನು ಅಂತ ಕರಿತೇನೆ. ಪರಮಾತ್ಮ ವಸ್ತು ನಾನು ಅನ್ನುವಾಗ ನನ್ನೊಳಗಿರುವ ಪರಮಾತ್ಮ ವಸ್ತು. ಎಲ್ಲರೂ ನಾನು ಅಂತ ಹೇಳ್ಕೊಳ್ತಾರೆ. ವ್ಯವಹಾರ ಮಾಡುವಾಗ ನೀನು ಅಂತ ನಾನು ಹೇಳಿದಾಗ ಅಲ್ಲಿರೋದು ಯಾವುದು? ಪರಮಾತ್ಮ ವಸ್ತು. ನನ್ನೊಳಗೆ ಇರುವ ಪರಮಾತ್ಮ ವಸ್ತು ನಾನು, ಬೇರೆಯದಾಗಿ ಕಾಣುವಾಗ ನೀನು. ಆದರೆ ನಾನು ನೀನು ಎರಡು ಏನು? ಪರಮಾತ್ಮ ವಸ್ತು. ಆದ್ದರಿಂದ ಆ ಪರಮಾತ್ಮ ವಸ್ತುನೇ ಹಂಸ. ಹೇಗಿದೆ ನೋಡಿ, ನಾನು ನೀನು ಅದೇ ಪರಮಾತ್ಮ ವಸ್ತು. ಆದ್ದರಿಂದ ಆ ಪರಮಾತ್ಮ ವಸ್ತು ನಾನು ನೀನು ಎನ್ನುವುದನ್ನು ಈಗ ನಾವು ಹೇಳಿಕೊಂಡಂತೆ ಪ್ರಾಣ ರೂಪದಲ್ಲಿ ಒಂದೇ ಆಗಿರುವಾಗ ಹಾಗೆ ಬೆಸೆದಿರುವ ಒಂದು ತತ್ವ ಇದೆಯಲ್ಲ, ಅದು ಹಂಸಿನಿ. ಆ ಹಂಸಿನಿ ರೂಪದಲ್ಲಿ ಈ ಹಂಸಿನಿ ಅನ್ನುವುದನ್ನ ಉಪಾಸನೆ ಮಾಡ್ತಾ ಇದ್ದರೆ, ಹಂಸ ಅಂದ್ರೆ ಗಮನ ಹೋಗೋದಿದೆಯಲ್ಲ, ಹಾಗೆ ಹೋಗುವಾಗ ಅದು ನಮ್ಮನ್ನ ಈ ಭವದಿಂದ ಪಾರು ಮಾಡಿ ಮತ್ತೆ ಗಮನಾಗಮನ ಇಲ್ಲದಂಥ ಒಂದು ನೆಲೆಯನ್ನ ಮುಟ್ಟಿಸಿಕೊಡುತ್ತೆ. ಆದ್ರಿಂದ ಅದು ಹಂಸಿನಿ. ಆದ್ರಿಂದ ಇನ್ನು ಸೂರ್ಯನಿಗೆ ಹಂಸ ಯಾಕೆ ಹೇಳ್ತೀವಿ ಅಂದ್ರೆ,
ಹಂತಿ ಅಂದ್ರೆ ಗಚ್ಚತಿ ಅಂತ. ಅವನು ಹೇಗೆ ಹೋಗ್ತಾನೆ ಇಲ್ಲಿ ಹೇಳುವಾಗ ಕ್ಷಣದಲ್ಲಿ 22,000 ಯೋಜನ ಹೋಗುತ್ತಾನೆ. ಎಷ್ಟು ಹೀಗನ್ನೋಷ್ಟರಲ್ಲಿ. ಈಗ ವಿಜ್ಞಾನ ಹೇಳುವುದು 1,80,000 ಒಂದು ಸೆಕೆಂಡ್ಗೆ 1,80,000 ಮೈಲಿಗಳ ಹಾಗೆ ಹೋಗ್ತಾನೆ ಅಂತ ಇದೆ. ಇದು ಅದು ಲೆಕ್ಕ ಗೊತ್ತಿಲ್ಲ ನನಗೆ, ಆದರೆ ಇಲ್ಲಿ ಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರೆ. ಹಾಗೆ ನಿರಂತರ ವೇಗದಲ್ಲಿ ಚಲಿಸ್ತಾನೆ. ಆದ್ರಿಂದ ಸೂರ್ಯ ಹಂಸ, ಅವನು ಹಾಗೆ ಚಲಿಸ್ತಾ ನಮ್ಮನ್ನ ಏನು ಮಾಡ್ತಾನೆ, ಚಟುವಟಿಕೆಯಲ್ಲಿ ಇರುವಂತೆ ಮಾಡ್ತಾ ನಮ್ಮೆಲ್ಲರನ್ನ ಪರಮಾತ್ಮನ ಜೊತೆ ಬೆಸೀತಾ ಇದ್ದಾನೆ, ದೇವರ ಜೊತೆಯಲ್ಲಿ ತಗೊಂಡು ಹೋಗಿ ಸೇರಿಸ್ತಾ ಇದ್ದಾನೆ. ಹಾಗಾಗಿ ಆ ಮಾಲಿನಿ ಹಂಸಿನಿ ಇದಾಗಿ ನಮ್ಮನ್ನ ಪರಮಾತ್ಮನ ಜೊತೆಯಲ್ಲಿ ಸೇರಿಸುವ ಒಂದು ತತ್ವ ಇದು. ಇನ್ನು ಹಂಸ ಅಂದ್ರೆ ಇನ್ನೊಂದು ಅರ್ಥ ಇದೆ. ಏನಪ್ಪ, ವಿವೇಕ ಇರುವಂಥದ್ದು. ಅಂದ್ರೆ ಇವತ್ತು ನಮಗೆ ವಿವೇಕ ಇಲ್ಲದೆ ಇರೋದೇ ನಮ್ಮೆಲ್ಲ ಕಷ್ಟಕ್ಕೆ ಕಾರಣ. ಯಾವಾಗಲೂ ಹೇಳ್ತಾರೆ ವಿವೇಕ ಅನ್ನುವುದು ಮುಖ್ಯವಾಗಿ ಈ ಅಧ್ಯಾತ್ಮ ವಿಚಾರ ಬರಬೇಕು ಅಂದ್ರೆ ವಿವೇಕ ಅನ್ನೋದು ಬೇಕು. ವಿವೇಕ ಇಲ್ಲ ಅಂತಾದ್ರೆ ಅಧ್ಯಾತ್ಮವನ್ನ ಅಭ್ಯಾಸ ಮಾಡೋದು ಕಷ್ಟ ಇದೆ ಅಂತ ಹೇಳ್ತಾರೆ. ಅದರಿಂದ ಷಟ್ ಸಂಪತ್ತಿ ಅಂತ ಹೇಳ್ತಾರೆ. ಷಟ್ ಸಂಪತ್ತಿನಲ್ಲಿ ನಿತ್ಯಾನಿತ್ಯ ವಸ್ತು ವಿವೇಕ ಅಂತಾರೆ. ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದು ಹಂಸ ಎನ್ನುವುದರಲ್ಲಿ ಇದೆ. ಅದನ್ನ ನಮ್ಮಲ್ಲಿ ಸುಭಾಷಿತ ರೂಪದಲ್ಲಿ ಹೇಳ್ತಾರೆ. ಕಾಕಃ ಕೃಷ್ಣಃ ಪಿಕಃ ಕೃಷ್ಣಃ ಕೋ ಭೇದ ಪಿಕ ಕಾಕಯೋ. ಕಾಗೇನು ಕಪ್ಪು, ಕೋಗಿಲೇನು ಕಪ್ಪು. ಕೋಗಿಲೆ ಕಾಗೆ ಅಂತ ಹೆಂಗ್ ಗುರ್ತಿಸ್ತೀರಿ ಅಂದ್ರೆ ಬಾಯಿ ಬಿಟ್ರೆ ಬಣ್ಣಿಗೇಡು ಅಂತಾರಲ್ಲ, ಹಾಗೆ ಅದು ಬಾಯಿ ಬಿಟ್ಟಾಗ ಗೊತ್ತಾಗುತ್ತೆ. ಕ್ಯಾ ಅಂದ್ರೆ ಅದು ಕಾಗೆ ಅಂತ ಗೊತ್ತಾಗುತ್ತೆ, ಕುಹೂ ಅಂದ್ರೆ ಅದು ಕೋಗಿಲೆ ಅಂತ ಗೊತ್ತಾಗುತ್ತೆ ಅಲ್ವೇ. ಹಾಗೆ ಹಂಸದ ವಿಷಯಕ್ಕೆ ಬಂದ್ರೆ ಹಂಸಃ ಶ್ವೇತಃ ಬಕಃ ಶ್ವೇತಃ ಎರಡು ಒಂದೇ. ಇದು ಹಂಸ ಇದು ಬಕ ಅಂತ ಹೆಂಗ್ ಗುರುತಿಸ್ತೀರಿ ಅಂದ್ರೆ ಹಂಸದಲ್ಲಿ ಒಂದು ಶಕ್ತಿ ಇದೆಯಂತೆ. ನೀರ ಕ್ಷೀರ ವಿಭಾಗೆ, ಹಾಲನ್ನ ನೀರಿನ ಜೊತೆ ಬೆರೆಸ್ಬಿಟ್ಟಿಟ್ರೆ ಹಂಸ ಎಲ್ಲ ಗಟಗಟ ಕುಡ್ಕೊಂಡ್ಬಿಡುತ್ತೆ, ಇದು ಬಕ ಎಲ್ಲ ಕುಡ್ಕೊಂಡ್ಬಿಡುತ್ತಂತೆ. ಹಂಸ ಬರೀ ಹಾಲು ಮಾತ್ರ ತಗೊಂಡು ನೀರು ಬಿಟ್ಬಿಡುತ್ತಂತೆ. ಆ ರೀತಿ. ಆದ್ದರಿಂದ ಅಂದ್ರೆ ಅರ್ಥ ಏನು, ಯುಕ್ತವಾದದ್ದನ್ನ ತಕೊಂಡು ಅಯುಕ್ತವಾದದ್ದನ್ನ ಬಿಡುವ ವಿವೇಕ ಇದೆಯಲ್ಲ, ಅದು ಹಂಸ. ಆದ್ರಿಂದ ಈಗ ಜೀವಿಗಳ ಒಳಗೆ ಪರಮಾತ್ಮ ವಿವೇಕ ಶಕ್ತಿ ಕೊಟ್ಟಿದ್ದಾನೆ. ಯಾರಿಗೆ? ಮಾನವರಿಗೆ. ಪ್ರಾಣಿಗಳಿಗೆ ಅದಿಲ್ಲ, ಮಾನವರಿಗೆ ಅದಿದೆ. ಪ್ರಾಣಿಗಳಿಗೆ ತಿನ್ನೋದು ಅದು ನಾವು ಹೇಳಿಕೊಂಡಿದ್ದೇವೆ, ಆದ್ರಿಂದ ಮತ್ತೆ ಅದನ್ನು ಹೇಳಿಕೊಳ್ಳೋ ಅಗತ್ಯ ಇಲ್ಲ. ಆ ವಿವೇಕ ಇದು ನನಗೋಸ್ಕರ ಮಾಡಿದ್ದಾರೆ, ನನಗೆ ಕೊಡ್ತಾರೆ. ಯಾರೋ ಬಂದಿದ್ದಾರೆ, ಮೊದಲು ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಕೊಟ್ಟಾದ್ಮೇಲೆ ನನಗೂ ಕೊಡ್ತಾರೆ. ಆ ತಾಳ್ಮೆಯಿಂದ ನಾವು ಕಾಯ್ಬೇಕಲ್ವಾ, ಆ ವಿವೇಕ. ಹಾಗೆ ಪ್ರಪಂಚದಲ್ಲಿ ಅವರಿಗೆ ಏನೋ ಸುಖ ಸಿಕ್ಕಿದೆ, ನನಗೆ ಸಿಕ್ಕಿಲ್ಲ. ಅವರಿಗೆ ಸಿಕ್ಕಿದೆ ಅಂತ ನಾನು ದುಃಖ ಪಡಬೇಕಾಗಿಲ್ಲ. ಅವರಿಗೆ ಕೊಟ್ಟದ್ದು ನಾಳೆ ನನಗೂ ಕೊಡ್ತಾನೆ. ಅವರು ಯಾವುದೋ ಪುಣ್ಯ ಮಾಡಿದ್ದಾರೆ, ಅದರ ಫಲವಾಗಿ ಅವರು ಸುಖ ಅನುಭವಿಸ್ತಾ ಇದ್ದಾರೆ. ನಾನೇನೋ ಮಾಡಿದ್ದೇನೆ, ಅದರ ಫಲವಾಗಿ ನಾನಿದೆ ಅನುಭವಿಸ್ತಾ ಈ ರೀತಿಯಾದ ವಿವೇಕದಿಂದ ಬದುಕೋದಿದೆಯಲ್ಲ, ಆಗ ನಾವು ಪತಂಜಲಿಗಳ ಸೂತ್ರವನ್ನ ಹೇಳ್ಕೊಂಡಿದ್ದೇವಲ್ವಾ, ಮೈತ್ರಿ, ಕರುಣ, ಮುದಿತ, ಉಪೇಕ್ಷ, ಈ ಒಂದು ನಿಯಮವನ್ನ ಮಾಡ್ಕೊಂಡ್ಬಿಟ್ರೆ, ಯಾರು ನಮ್ಮ ಸಮಾನರಾಗಿದ್ದಾರೆ ಅಂಥವರ ಜೊತೆಯಲ್ಲಿ ಸ್ನೇಹಿತರಾಗಿದ್ರೆ ಆಗ ನಮಗೆ ಅಸೂಯೆ ಮಾತ್ಸರ್ಯಗಳು ಬರಕ್ ವಿಷಯ ಇಲ್ಲ. ಯಾರು ನಮಗಿಂತ ಹೀನರಾಗಿದ್ದಾರೆ ಅವರನ್ನ ನೋಡಿ ಜಂಬ ಮಾಡೋದಕ್ಕೆ ವಿಷಯ, ಅವ್ರ ಮೇಲೆ ಕರುಣೆ ತೋರಿಸ್ಬೇಕು. ಯಾರು ನಮಗಿಂತ ಎತ್ತರದಲ್ಲಿದ್ದಾರೆ ಸಂತೋಷ ಪಡು, ಆನಂದ ಪಡು, ಅವ್ರು ಎಷ್ಟು ಪುಣ್ಯವಂತರಪ್ಪ, ನೋಡಿ ಇಷ್ಟೆಲ್ಲ ಪಡ್ಕೊಂಡಿದ್ದಾರೆ ಅಂತ ಆನಂದ ಪಡು, ಮಾತ್ಸರ್ಯ ಪಡಬೇಡ. ಅದ್ರಿಂದಲೇ ಮೈತ್ರಿ, ಕರುಣ, ಮುದಿತ. ಇನ್ನು ಗರ್ವದಿಂದ ಅಲ್ಲೇ ಇಟ್ಕೊಂಡಿರ್ತಾರಲ್ಲ, ಏನ್ ಗರ್ವ, ಉಪೇಕ್ಷೆ ಮಾಡು, ಅವ್ರ ಕಡೆ ಗಮನ ಹರಿಸಬೇಡ. ಈ ರೀತಿ ಬದುಕಿದಾಗ ಏನಾಗತ್ತೆ, ವಿವೇಕದಿಂದ ನೀನು ನೆಮ್ಮದಿಯಾಗಿರ್ತೀಯೆ, ಜೊತೆಯವರನ್ನ ನೆಮ್ಮದಿಯಾಗಿ ಇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆ ರೂಪದ ವಿವೇಕ ಏನಿದೆ ಅದನ್ನ ಕೊಡುವ, ಈಗ ಹೇಳಿದ್ವಲ್ಲ, ಅದು ಒಂದು ಸೂತ್ರ ಇದೆ ಪತಂಜಲಿಗಳ ಯೋಗ ಸೂತ್ರದಲ್ಲಿ. ನಾವು ಬದುಕಲ್ಲಿ ಹೇಗೆ ಬದುಕಿದಾಗ ನೆಮ್ಮದಿಯಿಂದ ಬದುಕಬಹುದು ಅದನ್ನ ತಾಯಿ ನಮಗೆ ತೋರಿಸಿ ಕೊಡ್ತಾಳೆ. ಹಾಗಾಗಿ ಅವಳು ಹಂಸಿನಿ ಆದಾಗ ನಿತ್ಯಾನಿತ್ಯ ವಸ್ತು ವಿವೇಕವನ್ನ, ಯಾವುದು ನಿತ್ಯ ವಸ್ತು, ನಾವು ಯಾವುದನ್ನಾದರೂ ಪಡ್ಕೊಂಡಾಗ ಯಾವ ಭಾವನೆಯಿಂದ ಪಡ್ಕೊಳ್ತೇವೆ, ಮನೆ ಕಟ್ತೇವೆ. ಮನೆ ಕಟ್ಟೋವಾಗ
2 ದಿವಸ ಇದ್ರೆ ಸಾಕು ಬಿಡಿ ಅಂತ ಕಟ್ತೇವಾ? 1 ವರ್ಷ ಇದ್ರೆ ಸಾಕು ಅಂತ ಕಟ್ತೇವಾ? ಇಲ್ಲ ತಾನೆ. ನನ್ನ ಶರೀರ ಇರುವವರೆಗೆ, ಮುಂದೆ ನನ್ನ ಮಕ್ಕಳು ಮೊಮ್ಮಕ್ಕಳು ಇರೋವರೆಗೂ ಚೆನ್ನಾಗಿರ್ಲಿ ಅಂತ ಕಟ್ತೇವೆ. ಆದರೆ ಅವ್ರು ಕೆಡುಕೊಳ್ಳೋ ವಿಷಯ ಬೇರೆ. ಆದರೆ ನಿರ್ಮಾಣ ಮಾಡುವಾಗ ನಮ್ಮ ಮನಸ್ಸು ಹೇಗಿರುತ್ತೆ? ಗಟ್ಟಿಯಾಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು, ನಿತ್ಯವಾಗಿರ್ಬೇಕು ಅಲ್ವೇ? ಅದಕ್ಕಾಗಿ ತಾನೇ ಏನಾದ್ರೂ ಯೋಜನೆಗಳನ್ನ ಮಾಡೋದು ಕೂಡ. ಅಂದ್ರೆ ಭೌತಿಕವಾದ ಬದುಕು ನಿತ್ಯವಾಗಿರುವಂತೆ, ಆ ನಿತ್ಯ ವಸ್ತುವಿನ ಜೊತೆಗೆ ನಮ್ಮ ಸಂಬಂಧನೂ ನಿತ್ಯವಾಗಿರುವಂತೆ ಮಾಡ್ಕೊಳ್ಳೋ ವಿವೇಕ ಇದೆಯಲ್ಲ, ಅದನ್ನ ಕೊಡುವಂಥವಳು ಯಾರೋ ಅವಳು ಹಂಸಿನಿ. ಮುಂದೆ ಮಾತಾ, ಅದನ್ನ ನಾವು ನಾಳೆ ದಿವಸ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.